ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆರ್ ಡೂಯಿಂಗ್ ಗ್ರೇಟ್. ಇವತ್ತು ಬಂದಿದ್ದೀನಿ VBT ಕಾನ್ಸೆಪ್ಟ್ ಆ್ಯಂಡ್ ಈ ವಿಡಿಯೋ ಎಂಡ್ ಆದಮೇಲೆ ನಿಮಗೆ VBT ರಿಲೇಟೆಡ್ ಕಾನ್ಸೆಪ್ಟ್ ಡೌಟ್ ಯಾವುದೂ ಇರಲ್ಲ. ಬಿಕಾಸ್ ನಾನು ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಎಲ್ಲ ಟೈಪ್ ಆಫ್ ಕ್ವೆಶನ್ಸ್ನ ನಿಮಗೆ ಸಾಲ್ವ್ ಮಾಡಿಕೊಟ್ಟಿರ್ತೀನಿ, ಟ್ರಿಕ್ಸ್ ಹೇಳಿರ್ತೀನಿ ಆ್ಯಂಡ್ ಸ್ಟೂಡೆಂಟ್ಸ್ ಮಿಸ್ಟೇಕ್ಸ್ ಏನೆಲ್ಲ ಜನರಲ್ ಆಗಿ ಮಾಡಿರ್ತಾರೆ ಎಲ್ಲವೂ ಡಿಸ್ಕಸ್ ಆಗಿರುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಸೊ ನಮ್ಮ ಸ್ಕ್ರೀನ್ ಮೇಲೆ ಇದೆ. ಆ್ಯಸ್ ಐ ಸೆಡ್, ಇದು ನಿಮಗೆ CET-ಗಾಗಿರಲಿ, ಬೋರ್ಡ್ಸ್ಗಾಗಿರಲಿ ಆ್ಯಂಡ್ ನಿಮ್ಮ ನೀಡ್ಗೂ ಹೆಲ್ಪ್ ಆಗಿರುತ್ತೆ. ಓಕೆ, ಸೊ ಏನಾಗಿರುತ್ತೆ ನಮ್ಮದು ಟುಡೇಸ್ ಟಾರ್ಗೆಟ್? ನಾವು ಇಲ್ಲಿ 3 ಮಾರ್ಕ್ಸ್ ಕ್ವೆಶನ್ ಏನೆಲ್ಲ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಮೇಲೆ ಬರ್ತಿದೆ ಅವನ್ನ ನೋಡೋಣ, ಸೊಲ್ಯೂಷನ್ ಮೀನ್ಸ್ ಸಾಲ್ವ್ ಮಾಡೋಣ ಆ್ಯಂಡ್ ವಿ ವಿಲ್ ಸಿ ದ ಟ್ರಿಕ್ ಟು ಫೈಂಡ್ ಔಟ್ ದಿ ಹೈಬ್ರಿಡೈಸೇಷನ್, ಜಿಯೋಮೆಟ್ರಿ, ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಹೇಗೆ ಟ್ರಿಕ್ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ಬೋದಾಗಿರುತ್ತೆ ಆ್ಯಂಡ್ ಸ್ಟೂಡೆಂಟ್ಸ್ ಮಾಡುವ ಮಿಸ್ಟೇಕ್ಸ್ ನಾನು ಡಿಸ್ಕಸ್ ಮಾಡೋಣ. ಸೊ ಈ ಕ್ವೆಶನ್ಸ್ ನಿಮಗೆ ನಿಮ್ಮ ಪ್ರೀವಿಯಸ್ ಬೋರ್ಡ್ಸಲ್ಲಿ ರಿಪೀಟೆಡ್ ಆಗಿ ಬಂದಿರುತ್ತೆ. ಎಕ್ಸಾಂಪಲ್, ನಿಮಗೆ ಒಂದು ಕಾಂಪ್ಲೆಕ್ಸ್ ಕೊಟ್ಬಿಟ್ಟು ಅದರದ್ದು ಹೈಬ್ರಿಡೈಸೇಷನ್, ಜಿಯೋಮೆಟ್ರಿ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಫೈಂಡ್ ಔಟ್ ಮಾಡೋದಕ್ಕೆ ಕೇಳಿರ್ತಾರೆ. ಅದೇ ಥರ ಇದು ಒಂದು ಕಾಂಪ್ಲೆಕ್ಸು, ಅದೇ ಥರ ಇನ್ನೊಂದು ಕಾಂಪ್ಲೆಕ್ಸ್. ಸೊ ಈ ಥರ ಒಂದು ಕಾಂಪ್ಲೆಕ್ಸ್ ಕಾಂಪೌಂಡ್ ಕೊಟ್ಬಿಟ್ಟು ದೇ ವಿಲ್ ಆಸ್ಕ್ ಯು ಟು ಫೈಂಡ್ ಹೈಬ್ರಿಡೈಸೇಷನ್, ಜಿಯೋಮೆಟ್ರಿ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಸೊ ಫಸ್ಟ್ ನಮಗೆ ಬೇಸಿಕ್ಸ್ ಗೊತ್ತಿರಬೇಕು, ಕಾಂಪ್ಲೆಕ್ಸಲ್ಲಿ ಏನೆಲ್ಲ ಇದೆ. ಅದಾದಮೇಲೆ ಟ್ರಿಕ್ ಕಡೆ ಹೋಗೋಣ. ಸೊ ಇದೊಂದು ಕಾಂಪ್ಲೆಕ್ಸು. ಈ ಕಾಂಪ್ಲೆಕ್ಸಲ್ಲಿ ಏನೆಲ್ಲ ಇದೆ? ನಮ್ಮ ಹತ್ರ ಮೆಟಲ್ ಅಯನ್ ಇದೆ ಆ್ಯಂಡ್ ಲಿಗ್ಯಾಂಡ್ಸ್ ಇದೆ, ರೈಟ್? ಸೊ ಈಗ ಮೆಟಲ್ ಅಯನ್ ಯಾವುದು ಇದರಲ್ಲಿ? ಕೋಬಲ್ಟ್. ಕೋಬಲ್ಟ್ ಈಸ್ ಅ 3D ಮೆಟಲ್ ಅಯನ್, ರೈಟ್? ಅದೇ ಥರ ಲಿಗ್ಯಾಂಡ್ ಯಾವುದು ಇದರಲ್ಲಿ? ಫ್ಲೂರಿನ್. F ಏನಿದೆ ದಟ್ ಈಸ್ ಲಿಗ್ಯಾಂಡ್. ಓಕೆ, ಸೊ ಇದೇ ಥರ ನಮಗೆ ಫಸ್ಟು ರೆಕಗ್ನೈಸ್ ಮಾಡೋಕ್ಕೆ ಬರಬೇಕು ಒಂದು ಕಾಂಪ್ಲೆಕ್ಸಲ್ಲಿ ಮೆಟಲ್ ಯಾವುದಿದೆ ಆ್ಯಂಡ್ ಲಿಗ್ಯಾಂಡ್ಸ್ ಯಾವುದಿದೆ ಅಂತ. ಸೊ ನಿಮ್ಮ ಸ್ಕ್ವೇರ್ ಬ್ರ್ಯಾಕೆಟಲ್ಲಿ ಒಳಗಡೆ ಫಸ್ಟ್ ಯಾವುದಿರುತ್ತೆ ದಟ್ ಈಸ್ ಮೆಟಲ್ ಆ್ಯಂಡ್ ಅದರ ನೆಕ್ಸ್ಟ್ ಏನಾಗಿರುತ್ತೆ ಅವೆಲ್ಲ ಲಿಗ್ಯಾಂಡ್. ಸೊ ಇಟ್ ಕುಡ್ ಬಿ ಮೋರ್ ದ್ಯಾನ್ ದಿಸ್, ಲೈಕ್ ಇಲ್ಲಿ 6 ಕೊಟ್ಟಿದ್ದಾರೆ, 6 ಲಿಗ್ಯಾಂಡ್ಸ್ ಇದೆ. ಅದೇ ಥರ ಡಿಫ್ರೆಂಟ್ ಲಿಗ್ಯಾಂಡ್ಸು ಇರುತ್ತೆ. ಓಕೆ, ಒಂದು ಕಾಂಪ್ಲೆಕ್ಸಲ್ಲಿ ಸೇಮ್ ಲಿಗ್ಯಾಂಡ್ಸೇ ಇರಬೇಕು ಅಂತ ಇಲ್ಲ, ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಗ್ಯಾಂಡ್ಸು ಅಟ್ಯಾಚ್ ಆಗಿರ್ಬೋದು. ಓಕೆ, ಫೈನ್. ಸೊ ಇಲ್ಲಿ NH3 ಲಿಗ್ಯಾಂಡ್, ಇಲ್ಲಿ CN ಏನಿದೆ ಅದು ಲಿಗ್ಯಾಂಡ್. ಫೈನ್. ನೆಕ್ಸ್ಟ್ ಮೂವ್ ಆನ್ ಆಗೋಣ. ಟೈಪ್ಸ್ ಆಫ್ ಲಿಗ್ಯಾಂಡ್. ನಾವು ಲಿಗ್ಯಾಂಡ್ಸಲ್ಲಿ 2 ಟೈಪ್ಸ್ ನೋಡ್ತೀವಿ. ಒನ್ ಈಸ್ ಸ್ಟ್ರಾಂಗ್ ಫೀಲ್ಡ್ ಆ್ಯಂಡ್ ಒನ್ ಮೋರ್ ಈಸ್ ವೀಕ್ ಫೀಲ್ಡ್ ಲಿಗ್ಯಾಂಡ್. ಈಗ ನಮ್ಗೆ ಹೇಗೆ ಗೊತ್ತಾಗುತ್ತೆ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಯಾವುದು, ವೀಕ್ ಫೀಲ್ಡ್ ಲಿಗ್ಯಾಂಡ್ ಯಾವುದು? ಸೊ ಹಿಯರ್ ಐ ಹ್ಯಾವ್ ಅ ಟ್ರಿಕ್. ವಾಟ್ ಈಸ್ ದ್ಯಾಟ್? ಜಸ್ಟ್ ರಿಮೆಂಬರ್ CNG ಗೊತ್ತಿದೆ. ಆ್ಯಂಡ್ ವೀಕ್ ಫೀಲ್ಡ್ ಲಿಗ್ಯಾಂಡ್ಗೆ ರಿಮೆಂಬರ್ ದ ಟರ್ಮ್ ಹಾಸ್ಟೆಲ್. ಓಕೆ, ಈಗ CNGಯಲ್ಲಿ CN ಟರ್ಮ್ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ C ಇಂಡಿಕೇಟ್ ಮಾಡ್ತಿದೆ ಕಾರ್ಬನ್, ಲೈಕ್ ಕಾರ್ಬನ್ ಇರೋ ಲಿಗ್ಯಾಂಡ್ಸ್, ಲೈಕ್ CN ಮೈನಸ್ ಆಗಿರ್ಬೋದು, CO ಆಗಿರ್ಬೋದು, ಇವೆರಡು ದಿಸ್ ಇಸ್ ಕಾರ್ಬನ್ ಕಂಟೈನಿಂಗ್ ಲಿಗ್ಯಾಂಡ್ಸ್. ಅದೇ ಥರ ನೈಟ್ರೋಜನ್ Nಗೆ ಬಂದರೆ NH3 ಆಗಿರ್ಬೋದು, NO2 ಮೈನಸ್ ಆಗಿರ್ಬೋದು ಅಥವಾ NO ಆಗಿರ್ಬೋದು. ದೀಸ್ ಆಲ್ ಆರ್ ಅದರ್ ಟೈಪ್ ಆಫ್ ಲಿಗ್ಯಾಂಡ್ಸ್. ಓಕೆ, ಸೊ ಹಿಯರ್ ಈ ಥರ ಲಿಗ್ಯಾಂಡ್ಸ್ ನೀವು ಯಾವ ಥರ ಒಂದು ಕಾಂಪ್ಲೆಕ್ಸಲ್ಲಿ ನೋಡ್ತೀರಾ ಅಂತಂದರೆ ನಿಮ್ಗೆ ಏನು ಗೊತ್ತಾಗಬೇಕು? ದೇ ಬಿಲಾಂಗ್ಸ್ ಟು ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಅಂತ. ಡನ್. ಓಕೆ, ನೆಕ್ಸ್ಟ್ ಕಮ್ಸ್ ಹಾಸ್ಟೆಲ್. ಹಾಸ್ಟೆಲಲ್ಲಿ ಫಸ್ಟ್ 3 ಲೆಟರ್ ಗೊತ್ತಿರಲಿ. H ಇಂಡಿಕೇಟ್ಸ್ ಹ್ಯಾಲೋಜನ್. ಈಗ ಹ್ಯಾಲೋಜನ್ಸಲ್ಲಿ ಯಾವ್ಯಾವ ಹ್ಯಾಲೋಜನ್ಸ್ ಇದೆ? ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ಸೊ ಇವೆಲ್ಲ ಏನು ವೀಕ್ ಫೀಲ್ಡ್ ಲಿಗ್ಯಾಂಡ್. ದೆನ್ ಕಮ್ಸ್ O. ಆಕ್ಸಿಜನ್ ಡೋನರ್ ಲಿಗ್ಯಾಂಡ್ಸ್ ಯಾವುದೆಲ್ಲ ಇದೆ? OH ಮೈನಸ್ ಆಗಿರ್ಬೋದು, H2 ಆಗಿರ್ಬೋದು. ದಿಸ್ ಬಿಲಾಂಗ್ಸ್ ಟು ವೀಕ್ ಫೀಲ್ಡ್ ಲಿಗ್ಯಾಂಡ್ ಅಗೈನ್. ಆ್ಯಂಡ್ S, ಹಿಯರ್ SCN S2 ಮೈನಸ್ ಏನಾಗಿದೆ? ವೀಕ್ ಫೀಲ್ಡ್ ಲಿಗ್ಯಾಂಡ್ ಆಗಿದೆ. ಸೊ ಈ ಥರ ಒಂದು ಲಿಗ್ಯಾಂಡ್, ಒಂದು ಕಾಂಪ್ಲೆಕ್ಸಲ್ಲಿ ಇರೋ ಲಿಗ್ಯಾಂಡ್ಸ್ನ ನೋಡಿಕೊಂಡು ನೀವು ಕ್ಲಾಸಿಫೈ ಮಾಡ್ಕೋಬೋದು ವಿಚ್ ಇಸ್ ಸ್ಟ್ರಾಂಗ್ ಲಿಗ್ಯಾಂಡ್ ಆ್ಯಂಡ್ ವಿಚ್ ಇಸ್ ವೀಕ್ ಲಿಗ್ಯಾಂಡ್. ಓಕೆ, ದಿಸ್ ಇಸ್ ಡನ್ ಐ ಥಿಂಕ್. ಆ್ಯಂಡ್ ಅದಾದಮೇಲೆ ಸ್ಟ್ರಾಂಗ್ ಫೀಲ್ಡ್ ಆ್ಯಂಡ್ ವೀಕ್ ಫೀಲ್ಡ್ ಯಾಕೆ ಗೊತ್ತಾಗಬೇಕು, ಅದರಿಂದ ಏನು ಹೆಲ್ಪ್ ಆಗುತ್ತೆ ಅನ್ನೋದು ಗೊತ್ತಿರಬೇಕು. ಫಸ್ಟ್ ಥಿಂಗ್, ಈಗ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇದ್ದರೆ ಅಲ್ಲಿ ಪೇರಿಂಗ್ ಆಫ್ ಎಲೆಕ್ಟ್ರಾನ್ ಪಾಸಿಬಲ್ ಆಗುತ್ತೆ. ಏನಾಗುತ್ತೆ ಅಲ್ಲಿ? ಪೇರಿಂಗ್ ಆಫ್ ಎಲೆಕ್ಟ್ರಾನ್ಸ್. ನಾನು ಹೇಳ್ತೀನಿ ಎಲ್ಲಿ ಪೇರಿಂಗ್ ಆಗುತ್ತೆ ಅನ್ನೋದೆಲ್ಲ ನಾವು ನೋಡೋಣ. ಇಷ್ಟು ಗೊತ್ತಿರಲಿ ಫಸ್ಟು. ಪೇರಿಂಗ್ ಆಫ್ ಎಲೆಕ್ಟ್ರಾನ್ ಎಲ್ಲಿ ಆಗುತ್ತೆ ಮೀನ್ಸ್ ಈ ಲಿಗ್ಯಾಂಡ್ ದೇ ಕ್ಯಾನ್ ಪೇರ್ ದ ಡಿ ಎಲೆಕ್ಟ್ರಾನ್. ವೀಕ್ ಫೀಲ್ಡ್ ಲಿಗ್ಯಾಂಡ್ ದೇ ಕೆನಾಟ್ ಪೇರ್ ದಿ ಡಿ ಎಲೆಕ್ಟ್ರಾನ್. ಓಕೆ, ದೆನ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ನಮಗೆ ಇನ್ನರ್ ಡಿ ಆರ್ಬಿಟಲ್ ಕಾಂಪ್ಲೆಕ್ಸ್ ಕೊಡುತ್ತೆ, ವೀಕ್ ಫೀಲ್ಡ್ ಲಿಗ್ಯಾಂಡ್ ನಮಗೆ ಔಟರ್ ಡಿ ಆರ್ಬಿಟಲ್ ಕಾಂಪ್ಲೆಕ್ಸ್ ಕೊಡುತ್ತೆ.
ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ನಮಗೆ ಲೋ ಸ್ಪಿನ್ ಕಾಂಪ್ಲೆಕ್ಸ್ ಕೊಡುತ್ತೆ ಆ್ಯಂಡ್ ದಿಸ್ ವೀಕ್ ಫೀಲ್ಡ್ ಲಿಗ್ಯಾಂಡ್ ನಮಗೆ ಹೈ ಸ್ಪಿನ್ ಕಾಂಪ್ಲೆಕ್ಸ್ ಕೊಡುತ್ತೆ. ಓಕೆ, ಸೊ ಇಷ್ಟು ಈಗ ಗೊತ್ತಿರಲಿ. ನೆಕ್ಸ್ಟ್ ಮೂವ್ ಆನ್ ಆಗ್ತೀನಿ, ಕಂಪ್ಲೀಟಾಗಿ ಡೀಟೇಲ್ ಆಗಿ ನೋಡೋಣ. ಓಕೆ, ಈಗ ಇದೇನು CN4, ದಿಸ್ ಇಸ್ ಕೋಆರ್ಡಿನೇಷನ್ ನಂಬರ್. ಕೋಆರ್ಡಿನೇಷನ್ ನಂಬರ್ 4 ಇದೆ. ನಮ್ಮ ಹತ್ರ 2 ಕೇಸ್ ಇರುತ್ತೆ. ಅಥವಾ ನಮಗೆ ಹೈಬ್ರಿಡೈಸೇಷನ್ sp3 ಆಗುತ್ತೆ ಅಥವಾ dsp2 ಆಗಿರುತ್ತೆ ಅಂತ. ಕೋಆರ್ಡಿನೇಷನ್ ನಂಬರ್ 6 ಇದ್ದರೆ ನಮಗೆ d2 sp3 ಕೇಸ್ ಇದೆ, ಇನ್ನೊಂದು sp3 d2 ಕೇಸ್ ಆಗಿರುತ್ತೆ. ಓಕೆ, ಸೊ ಈಗ ಕೋಆರ್ಡಿನೇಷನ್ ನಂಬರ್ ಅಂದರೆ ಏನು ಅಲ್ವಾ, ಅದು ಗೊತ್ತಿರಬೇಕು. ಸಪೋಸ್ ಒಂದು ಕಾಂಪ್ಲೆಕ್ಸ್ ಇದೆ. ಓಕೆ, ಸೊ NiCl4 ಈ ಥರ ಒಂದು ಲಿಗ್ಯಾಂಡ್ ಇದೆ, ಒಂದು ಕಾಂಪ್ಲೆಕ್ಸ್ ಇದೆ. ಓಕೆ, ಸೊ ಇಲ್ಲಿ ನಿಕಲ್ಗೆ ಎಷ್ಟು ಕ್ಲೋರಿನ್ ಅಟ್ಯಾಚ್ ಆಗಿದೆ? 4. ಸೊ ಹಾಗಾದರೆ ಇದ್ರದ್ದು ಕೋಆರ್ಡಿನೇಷನ್ ನಂಬರ್ ಏನಾಗಿರುತ್ತೆ? ಎಸ್, ಆಬ್ವಿಯಸ್ಲಿ 4 ಅಲ್ವಾ. ಸೊ ಈ ಕೇಸಲ್ಲಿ ಕೋಆರ್ಡಿನೇಷನ್ ನಂಬರ್ 4 ಇದೆ ಅಂತ ಗೊತ್ತಾಯಿತು. ಅದೇ ಥರ ನನಗೆ ಕೋಆರ್ಡಿನೇಷನ್ ನಂಬರ್ 6 ಇರೋದು ಯಾವುದು? ಸೊ ಇಲ್ಲಿ ನಾನು ಹೋಗ್ತೀನಿ. ಸೊ ಇದರಿಂದಾನೇ ತಗೊಳ್ಳೋಣ. ಇಲ್ಲಿ ಯು ಕ್ಯಾನ್ ಸಿ COF6 ಅಂತ ಕೊಟ್ಟಿದ್ದಾರಲ್ವಾ. ಸೊ COF6 ಏನು ಇಂಡಿಕೇಟ್ ಮಾಡ್ತಿದೆ ಇಲ್ಲಿ? F6. ಹಾಗಾದರೆ 6 ಲಿಗ್ಯಾಂಡ್ಸ್ ಅಟ್ಯಾಚ್ ಆಗಿದೆ. 6 ಲಿಗ್ಯಾಂಡ್ ಅಟ್ಯಾಚ್ ಆಗಿದೆ ಅಂತ ಅಂದರೆ ಕೋಆರ್ಡಿನೇಷನ್ ನಂಬರ್ ಏನಾಗಿರುತ್ತೆ? ಇಲ್ಲಿ 6 ಇರುತ್ತೆ. ಹಾಗಾದರೆ ಇಲ್ಲೂ 6 ಲಿಗ್ಯಾಂಡ್ಸ್ ಇದೆ, ಸೊ ಕೋಆರ್ಡಿನೇಷನ್ ನಂಬರ್ ಹಿಯರ್ ಇಸ್ 6. ಇಲ್ಲಿ 4 ಅಟ್ಯಾಚ್ ಆಗಿದೆ, ಸೊ ಕೋಆರ್ಡಿನೇಷನ್ ನಂಬರ್ ಇಸ್ 4. ಓಕೆ, ಸೊ ಕಾಂಪ್ಲೆಕ್ಸ್ನ ನೋಡಿಕೊಂಡು ನಮಗೆ ಇದು ಗೊತ್ತಾಗ್ಬೋದು ಈಸಿಯಾಗಿ, ಕೋಆರ್ಡಿನೇಷನ್ ನಂಬರ್ ಏನಿದೆ ಅಂತ ಈಸಿಯಾಗಿ ಹೇಳ್ಬೋದು. ಸೊ ಈಗ ನಿಮ್ಗೆ ಇಷ್ಟು ಗೊತ್ತಾಗಿದೆ, ಲಿಗ್ಯಾಂಡ್ ನೋಡಿದ ತಕ್ಷಣ ಸ್ಟ್ರಾಂಗಾ ವೀಕ್ ಅನ್ನೋದು ಹೇಳ್ಬೋದು, ಆ್ಯಂಡ್ ದೆನ್ ಕಾಂಪ್ಲೆಕ್ಸ್ನ ನೋಡಿ ಕೋಆರ್ಡಿನೇಷನ್ ನಂಬರ್ ಏನಿದೆ ಅನ್ನೋದು ಹೇಳಕ್ಕೆ ರೆಡಿ ಇದ್ದೀರಾ ನೀವು. ಓಕೆ, ಸೊ ಕೋಆರ್ಡಿನೇಷನ್ ನಂಬರ್ 4 ಇದ್ರೆ ನಮ್ಮ ಹತ್ರ 2 ಹೈಬ್ರಿಡೈಸೇಷನ್ ಕೇಸ್ ಬರುತ್ತೆ. ಹೈಬ್ರಿಡೈಸೇಷನ್ sp3 ಆಗಿರ್ಬೋದು ಅಥವಾ ಹೈಬ್ರಿಡೈಸೇಷನ್ dsp2 ಆಗಿರಬಹುದು. ಅದೇ ಥರ ಕೋಆರ್ಡಿನೇಷನ್ ನಂಬರ್ 6 ಇದ್ದರೆ d2 sp3 ಆರ್ sp3 d2. ಹಾಗಾದರೆ ಯಾವುದ್ರ ಬೇಸಿಸ್ ಮೇಲೆ ಡಿಸೈಡ್ ಆಗುತ್ತೆ ಹೈಬ್ರಿಡೈಸೇಷನ್ ಏನು ಅಂತ ನೋಡೋಣ. ಓಕೆ, ಫೈನ್. ಸೊ ಫ್ಯೂ ಪಾಯಿಂಟ್ಸ್ ಇದರಲ್ಲೇ ನಾನು ಈಗ ಹೇಳಿಬಿಟ್ಟಿರ್ತೀನಿ, ಆಮೇಲೆ ಮುಂದೆ ನಾನು VBTದು ಕಂಪ್ಲೀಟ್ ಸ್ಟೋರಿ ಹೇಳಿರ್ತೀನಿ. ಓಕೆ, ಸೊ sp3 ಹೈಬ್ರಿಡೈಸೇಷನ್ ಇದ್ದರೆ ನಮಗೆ ಜಿಯೋಮೆಟ್ರಿ ಯಾವತ್ತೂ ಟೆಟ್ರಾಹೆಡ್ರಲ್ ಸಿಗುತ್ತೆ, ಟೆಟ್ರಾಹೆಡ್ರಲ್ ಜಿಯೋಮೆಟ್ರಿ ಆಗಿರುತ್ತೆ. ಅದೇ ಥರ ಇನ್ ಕೇಸ್ ನಮಗೆ dsp2 ಹೈಬ್ರಿಡೈಸೇಷನ್ ಇದೆ ಅಂತ ಅಂದರೆ ನಮಗೆ ಜಿಯೋಮೆಟ್ರಿ ಏನಾಗಿರುತ್ತೆ? ಸ್ಕ್ವಯರ್ ಪ್ಲೇನಾರ್. ಇಷ್ಟು ನಿಮಗೆ ಗೊತ್ತಿರಬೇಕು. ಈಗ ಜಿಯೋಮೆಟ್ರಿ ಟೆಟ್ರಾಹೆಡ್ರಲ್, ಇಫ್ sp3 ಹೈಬ್ರಿಡೈಸೇಷನ್ ಇದೆ ಅಂದರೆ dsp2 ಹೈಬ್ರಿಡೈಸೇಷನ್ ಆಗಿದ್ರೆ ಸ್ಕ್ವಯರ್ ಪ್ಲೇನಾರ್. ಸೊ ಇದನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಒಂದು ಕಾಂಪ್ಲೆಕ್ಸ್ ನೋಡಿದ ತಕ್ಷಣ ಅನ್ನೋದು ಮುಂದೆ ಡಿಸ್ಕಸ್ ಮಾಡೋಣ. ಅದೇ ಥರ dsp3 ಅಥವಾ sp3d2 2 ಕೇಸಲ್ಲೂ ನಮಗೆ ಜಿಯೋಮೆಟ್ರಿ ಯಾವಾಗಲಾದರೂ ಸೇಮ್ ಆಗಿರುತ್ತೆ, ಆ್ಯಂಡ್ ದ್ಯಾಟ್ ಈಸ್ ಆಕ್ಟಾಹೆಡ್ರಲ್ ಜಿಯೋಮೆಟ್ರಿ. ಸೊ ಕೋಆರ್ಡಿನೇಷನ್ ನಂಬರ್ 6 ನೋಡಿದ ತಕ್ಷಣ ಜಿಯೋಮೆಟ್ರಿ ಬಗ್ಗೆ ಅಷ್ಟೊಂದು ಥಿಂಕ್ ಮಾಡೋದು ಬೇಕಾಗಿರಲ್ಲ, ಈಸಿಯಾಗಿ ನೀವು ಹೇಳ್ಬೋದು ಇಟ್ ಈಸ್ ಆಕ್ಟಾಹೆಡ್ರಲ್. ಆದರೆ ನಿಮಗೆ ಇಲ್ಲಿ ಫೈಂಡ್ ಔಟ್ ಮಾಡೋದು, ಹೈಬ್ರಿಡೈಸೇಷನ್ ಫೈಂಡ್ ಔಟ್ ಮಾಡೋದು ಇಂಪಾರ್ಟೆಂಟ್ ಆಗಿ ಇರುತ್ತೆ. ಅಲ್ಲಿ ಕನ್ಫ್ಯೂಷನ್ ಆಗ್ಬೋದು, ಅದನ್ನು ಕ್ಲಿಯರ್ ಮಾಡೋಣ ಮುಂದೆ. ಓಕೆ, ಸೊ ನೆಕ್ಸ್ಟ್ ವಿ ವಿಲ್ ಸಿ ಸ್ಟೋರಿ ಆಫ್ VBT. ಹಾಗಾದರೆ VBT ಸ್ಟೋರಿ ಏನು? ಓಕೆ, ಸೊ ಒಂದು ಮೆಟಲ್ ಇದೆ. ಆ ಮೆಟಲ್ ಹತ್ರ ಅದು ಮೆಟಲ್ ಅಯಾನ್ ಆಗಿದೆ, M2+ ಆಗಿರ್ಬೋದು ಅಥವಾ M3+ ಆಗಿರ್ಬೋದು ಅಥವಾ ಯಾವುದರ ಆಕ್ಸಿಡೇಷನ್ ಸ್ಟೇಟಲ್ಲಿ ಇದೆ. ಓಕೆ, ಒಂದು ಮೆಟಲ್ ಅದ್ರದ್ದು ಮೆಟಲ್ ಅಯಾನ್ ಫಾರ್ಮಲ್ಲಿದೆ. ಓಕೆ, ಸೊ ಸಪೋಸ್ ಇದ್ರ ಹತ್ರ ನಮಗೆ ಫ್ಯೂ ಎಲೆಕ್ಟ್ರಾನ್ಸ್ ಇದೆ. ಸಪೋಸ್ ಇದು ನಮಗೆ 3D ಮೆಟಲ್ ಆಗಿದೆ ಅಂತ ಅಂದ್ಕೊಳ್ಳೋಣ, 3D ಸೀರೀಸ್ಗೆ ಬಿಲಾಂಗ್ ಆಗಿದೆ. ಈ ಮೆಟಲ್ ಏನಾಗಿದೆ? 3D ಸೀರೀಸ್ ಬಿಲಾಂಗ್ ಆಗಿದೆ. ಸೊ 3D ಸೀರೀಸ್ ಬಿಲಾಂಗ್ ಆಗಿದೆ. ಇದ್ರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಜನರಲ್ ಆಗಿ ಯಾವ ಫಾರ್ಮಲ್ಲಿರುತ್ತೆ? n-1d ns np ಈ ಫಾರ್ಮಲ್ಲಿರುತ್ತೆ. ಸೊ ಆಬ್ವಿಯಸ್ಲಿ ದಿಸ್ ಇಸ್ ಗೋಯಿಂಗ್ ಟು ಬಿ 3D 4s 4p 4d ಇದೆಲ್ಲ ಎಂಟಿ ಇರುತ್ತೆ. ಸೊ ನಾನು 0 0 ಹಾಕೋತೀನಿ. 3D ನಮಗೆ 1 ಇಂದ 10 ತನಕ ಇರ್ಬೋದಲ್ವಾ? 1 ಇಂದ 10 ತನಕ.
ಸೊ ಜಸ್ಟ್ ಕನ್ಸಿಡರ್ ನಮ್ಮ ಹತ್ರ ಒಂದು ಮೆಟಲ್ ಅಯಾನ್ ಇದೆ, ಅದರ ಹತ್ರ 8 ಎಲೆಕ್ಟ್ರಾನ್ಸ್ ಇದೆ ಅಂತ ಅಂದ್ಕೊಳ್ಳಿ. 3D 8 ಫಾರ್ಮಲ್ಲಿದೆ. ಓಕೆ, ಜಸ್ಟ್ ಕನ್ಸಿಡರ್. ಓಕೆ, ಸೊ ಇದು ಹೇಗೆ ಫಿಲಪ್ ಆಗುತ್ತೆ? 3D 1 2 3 4 5 ದೆನ್ ಪೇರಿಂಗ್ ಸ್ಟಾರ್ಟ್ ಆಗುತ್ತೆ 6 7 8. ಸೊ ಈ ಥರ ನಮಗೆ ಒಂದು ಆರ್ಬಿಟಲ್ ಫಿಲ್ಲಪ್ ಆಗುತ್ತೆ. ಓಕೆ, ನಾವು ಈಗ ಲಿಗ್ಯಾಂಡ್ ಇದ್ರ ಹತ್ರ ಬರ್ತಿದೆ ಅಂತ ಅಂದ್ಕೊಳ್ಳಿ. ಇದು ಒಂದು ಮೆಟಲು, ಇದ್ರ ಹತ್ರ ಏನು ಬರ್ತಿದೆ? ಲಿಗ್ಯಾಂಡ್ ಬರ್ತಿದೆ. ಸೊ ಲಿಗ್ಯಾಂಡಲ್ಲಿ 2 ಟೈಪ್ ಲಿಗ್ಯಾಂಡ್ಸ್ ಇರುತ್ತೆ ಅಂತ ಹೇಳಿದ್ದೀನಿ. ಒಂದು ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್, ಇನ್ನೊಂದು ವೀಕ್ ಫೀಲ್ಡ್ ಲಿಗ್ಯಾಂಡ್. ಈಗ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇದ್ರೆ ನಾನು ಏನು ಹೇಳಿದ್ದೀನಿ? ಪೇರಿಂಗ್ ಮಾಡುತ್ತೆ. ಯಾವುದ್ರದ್ದು ಪೇರಿಂಗ್ ಮಾಡುತ್ತೆ? ಮುಂದೆ ಇರೋ ಆರ್ಬಿಟಲ್ಸಲ್ಲಿರೋ ಎಲೆಕ್ಟ್ರಾನ್ಸ್ದು ಪೇರಿಂಗ್ ಮಾಡುತ್ತೆ. ಮೀನ್ಸ್ ಮೆಟಲಲ್ಲಿರೋ ಆರ್ಬಿಟಲ್ಸ್ ಏನಿದೆ ಅದರಲ್ಲಿರೋ ಎಲೆಕ್ಟ್ರಾನ್ಸ್ನ ಪೇರಿಂಗ್ ಮಾಡೋ ಕೆಪಾಸಿಟಿ ಈ ಲಿಗ್ಯಾಂಡ್ ಏನು ಬರ್ತಾ ಇದೆಯಲ್ಲ ಅದು ಇಟ್ಕೊಂಡಿರುತ್ತೆ. ಸೊ ಇಟ್ಸ್ ಲೈಕ್ ಅ ಸಮಥಿಂಗ್ ಲೈಕ್ ಪವರ್ಫುಲ್. ಈಸ್ ಲೈಕ್ ಅ ಪವರ್ಫುಲ್ ಮ್ಯಾನ್. ಈ ಪವರ್ಫುಲ್ ಮ್ಯಾನ್ ಏನು ಮಾಡ್ತಾನೆ? ಸ್ಟ್ರಾಂಗ್ ಆಗಿದ್ರೆ ಇವ್ರು ಲೈಕ್ ಮೆಟಲ್ ಹತ್ರ ಇರೋ ಆರ್ಬಿಟಲ್ಸಲ್ಲಿರೋ ಎಲೆಕ್ಟ್ರಾನ್ಸ್ನ ಪುಷ್ ಮಾಡಿಬಿಟ್ಟು ಅದ್ರಿಗೆ ಬೇಕಾಗಿರೋ ರೂಮ್ಸ್ ಬಾಕ್ಸ್ಗಳನ್ನ ಖಾಲಿ ಮಾಡುತ್ತೆ. ಡನ್. ಈ ಆರ್ಬಿಟಲ್ಸ್ ಅಂತ ಅಂದರೆ ಐ ಆಮ್ ಟಾಕಿಂಗ್ ಅಬೌಟ್ ಬಾಕ್ಸ್. ಏನು ಬಾಕ್ಸ್ ಇದೆಯಲ್ಲ ಅದು. ಫೈನ್. ಸೊ ಪೇರಿಂಗ್ ಮಾಡುತ್ತೆ. ವೀಕ್ ಫೀಲ್ಡ್ ಲಿಗ್ಯಾಂಡ್ ಇದ್ದರೆ ಪೇರಿಂಗ್ ಮಾಡಲ್ಲ. ಅದು ಹೇಗೆ ಕೂತಿರುತ್ತೆ ಹಾಗೆ ಕೂತಿರುತ್ತೆ ಅಂತ. ಓಕೆ, ಸೊ ಒಂದು ಸಪೋಸ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಬಂದಿದೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಈಗ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಗೆ ಏನು ಬೇಕು? ಇದು ಬರ್ತಿದೆ ಅಂತ ಅಂದರೆ ಈ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಗೆ ಯಾವ್ದ್ರ ಹತ್ರ ಬರ್ತಿದೆ? ಮೆಟಲ್ ಅಯಾನ್ ಹತ್ರ ಬರ್ತಿದೆ ಅಲ್ವಾ? ಸೊ ಇದಕ್ಕೆ ಏನು ಬೇಕಾಗಿದೆ? ಇದಕ್ಕೆ ಎಂಟಿ ಬಾಕ್ಸ್ ಬೇಕಾಗಿದೆ. ಓಕೆ, ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಗೆ ಏನು ಬೇಕು? ಎಂಟಿ ಬಾಕ್ಸ್ ಮೀನ್ಸ್ ಎಂಟಿ ಆರ್ಬಿಟಲ್ಸ್ ಬೇಕು. ಸೊ ಮೆಟಲ್ ಏನು ಮಾಡಬೇಕು? ಈಗ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಬಂದಿದೆ ಅಂದ ತಕ್ಷಣವೇ ಅದೇನು ಮಾಡುತ್ತೆ? ಇಲ್ಲಿರೋ ಎಲೆಕ್ಟ್ರಾನ್ನ ಜಂಪ್ ಮಾಡಿಸ್ಕೊಂಡು ಇದನ್ನು ಇಲ್ಲಿಗೆ ತರಿಸ್ಬಿಡುತ್ತೆ. ಸೊ ಹಾಗಾದರೆ ನಮ್ಗೆ ಈಗೇನಾಗುತ್ತೆ? 1 2 3 4. ಸೊ 1 2 3 4 5 6 7 8. ಹಾಗಾದರೆ ನಮಗೇನಾಯ್ತು? ಈಗ 1 ಬಾಕ್ಸ್ ಮೀನ್ಸ್ 1 ಆರ್ಬಿಟಲ್ ಏನಾಯಿತು? ಎಂಟಿ ಆಗಿದೆ. ಡನ್. ಓಕೆ, ಸೊ ಈಗ ಈ ಆರ್ಬಿಟಲ್ ಅಲ್ಲಿ ಯಾರು ಬಂದು ಆಕ್ಯುಪೈ ಮಾಡ್ಕೋತಾರೆ? ಈ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಏನಿದೆ ಅದು ಬಂದು ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಈಗ ಲಿಗ್ಯಾಂಡ್ಸ್ ಹತ್ರ ಎಲೆಕ್ಟ್ರಾನ್ಸ್ ಇರುತ್ತಾ? ಎಸ್, ಇದ್ರ ಹತ್ರನೂ ಎಲೆಕ್ಟ್ರಾನ್ಸ್ ಇರುತ್ತೆ. ಇದ್ರ ಹತ್ರ ಇರೋ ಎಲೆಕ್ಟ್ರಾನ್ಸು ಇದನ್ನು ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಇನ್ನೊಂದು ಏನಾಗುತ್ತೆ ಅಂತ ಅಂದರೆ, ಯಾವಾಗ ಲಿಗ್ಯಾಂಡ್ ಅಪ್ರೋಚ್ ಮಾಡುತ್ತೆ ಮೆಟಲ್ ಹತ್ರ, ಈ ಮೆಟಲ್ ಕೆಲಸ ಏನು? ಫಸ್ಟು ಎಲೆಕ್ಟ್ರಾನ್ನ ಪೇರಿಂಗ್ ಮಾಡಿಸೋದು. ಸ್ಟ್ರಾಂಗ್ ಫೀಲ್ಡ್ ಇದ್ದರೆ ಮಾತ್ರ. ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಹತ್ರ ಬರ್ತಾ ಇದೆ ಅಂತ ಅಂದರೆ ಮೆಟಲ್ ಏನು ಮಾಡುತ್ತೆ? ಇರೋ ಎಲೆಕ್ಟ್ರಾನ್ಸ್ನ ಆದಷ್ಟು ಅದೊಂದು ಏನು ಮಾಡುತ್ತೆ? ಪೇರಿಂಗ್ ಮಾಡಿಸ್ಬಿಟ್ಟು ಬಾಕ್ಸಸ್ ಎಂಟಿ ಮಾಡಿಸುತ್ತೆ. ಈ ಎಂಟಿ ಬಾಕ್ಸಸ್ ಏನಾಗಬೇಕೀಗ? ಈಗ ಸಪೋಸ್ ನಮಗೆ ಕೋಆರ್ಡಿನೇಷನ್ ನಂಬರ್ 4 ಇರೋ ಒಂದು ಲಿಗ್ಯಾಂಡ್ ಬರ್ತಾ ಇದೆ. ಮೀನ್ಸ್ ಫ್ಲೂರಿನ್ ಬರ್ತಾ ಇದೆ ಅಂತ ಅಂದ್ಕೊಳ್ಳಿ. ಫ್ಲೂರಿನ್ ಬೇಡ, ಫ್ಲೂರಿನ್ ಈಸ್ ಅ ವೀಕ್ ಫೀಲ್ಡ್ ಲಿಗ್ಯಾಂಡ್ ಅಲ್ವಾ? ಸೊ ವಿ ವಿಲ್ ಟೇಕ್ CN-. ಓಕೆ, CN-, 4 CN- ಬರ್ತಾ ಇದೆ. CN ಏನು? ಇಟ್ಸ್ ಅ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್. ಸೊ 4 CN- ಬರ್ತಾ ಇದೆ. ಸೊ ಇದಕ್ಕೇನು ಬೇಕು? 4 ಎಂಟಿ ಬಾಕ್ಸಸ್ ಬೇಕು. ಹಾಗಾದರೆ ಈಗ ಇದಕ್ಕೆ 1 ಎಂಟಿ ಬಾಕ್ಸ್ ಸಿಕ್ಕಿದೆ. ಓಕೆ, ಇನ್ನು ರಿಮೈನಿಂಗ್ ಏನು ಮಾಡಬೇಕು? ಇನ್ನು ರಿಮೈನಿಂಗ್ 3 ಬಾಕ್ಸ್ ಬೇಕಲ್ವಾ? ಸೊ CN-ಗೆ ಏನು ಬೇಕು? 4 ಎಂಟಿ ಬಾಕ್ಸಸ್ ಬೇಕು. ಎಂಟಿ ಬಾಕ್ಸ್ ಬೇಕು ಮೀನ್ಸ್ 4 ಎಂಟಿ ಆರ್ಬಿಟಲ್ಸ್ ಬೇಕು. ಸೊ ಈಗ 3D ಏನು ಮಾಡುತ್ತೆ? ಇದರ ಪಕ್ಕ ಇರೋ ಎಂಟಿ ಆರ್ಬಿಟಲ್ಸ್ ಮೀನ್ಸ್ 3D ಆದಮೇಲೆ 4sದು ಎಂಟಿ ಆರ್ಬಿಟಲ್ ಇದೆ ಅಲ್ವಾ? ಸೊ ಲೆಟ್ ಮೀ ರಬ್ ದಿಸ್ ಥಿಂಗ್ ಫಸ್ಟ್. ಸ್ವಲ್ಪ ಹೊತ್ತು ಮುಂಚೆ ಹೇಳಿದೆ ಅಲ್ವಾ? ಸೊ 3D ಹತ್ರ ಏನಿರುತ್ತೆ? 3D 8. ಅದಾದಮೇಲೆ 4s 0, 4p 0, 4d 0. ಸೊ ಎಲ್ಲ ಎಂಟಿ ಆರ್ಬಿಟಲ್ಸ್ ಇರೋದಲ್ವಾ? ಸೊ ಇದೇನು ಮಾಡುತ್ತೆ? ಇದರ ಪಕ್ಕ ಇರೋ ಈ ಆರ್ಬಿಟಲ್ನ ಯೂಸ್ ಮಾಡ್ಕೊಳ್ಳೋಕೆ ಹೇಳುತ್ತೆ. ಸೊ ಈಗ ಇದು 4s ಎಂಟಿ ಆರ್ಬಿಟಲ್ ಇದೆ. ದೆನ್ 4p ಎಂಟಿ ಆರ್ಬಿಟಲ್ ಇದೆ. ಸೊ ಇದು ಹೇಳುತ್ತೆ ನಿಮಗೆ 4 ಎಂಟಿ ಬಾಕ್ಸ್ ಬೇಕಲ್ವಾ? ಇದನ್ನ ಒಂದು ಯೂಸ್ ಮಾಡ್ಕೊಳ್ಳಿ. ಇನ್ನು ರಿಮೈನಿಂಗ್ 3
1 2 3 ಇಷ್ಟನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಓಕೆ, ಸೊ 4p ಅಲ್ಲಿರೋ 2p ಆರ್ಬಿಟಲ್ಲು ಮತ್ತು ಇಲ್ಲಿರೋ ಇಷ್ಟು ಆರ್ಬಿಟಲ್ಸ್ ಏನಾಗುತ್ತೆ, ಲಿಗ್ಯಾಂಡ್ಸ್ ಲಿಗ್ಯಾಂಡ್ ಏನು ಬಂದು ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಹಾಗಾದರೆ ಈಗ ಇದ್ರದ್ದು ಎನರ್ಜಿ ಲೆವೆಲ್ ಸೇಮ್ ಇದೆಯಾ? 4s 4p 3d ಇವೆಲ್ಲ ಆರ್ಬಿಟಲ್ಸ್ದು ಅಥವಾ ಬಾಕ್ಸಸ್ದು ಎನರ್ಜಿ ಲೆವೆಲ್ ಸೇಮ್ ಇದೆಯಾ? ನೋ, ಇವೆಲ್ಲದ್ರದ್ದು ಎನರ್ಜಿ ಲೆವೆಲ್ ಡಿಫ್ರೆಂಟ್ ಆಗಿದೆ ಅಲ್ವಾ? ಸೊ ಇದೇನು ಮಾಡುತ್ತೆ, ಮೆಟಲ್ಲು ಲಿಗ್ಯಾಂಡ್ ಅಪ್ರೋಚ್ ಮಾಡೋಕ್ಕಿಂತ ಮುಂಚೆ ಇದೇನಾಗುತ್ತೆ, ಹೈಬ್ರಿಡೈಸೇಷನ್ಗೆ ಹೋಗುತ್ತೆ. ಹೈಬ್ರಿಡೈಸೇಷನ್ ಅಂದ್ರೇನು? ಮಿಕ್ಸಿಂಗ್. ಇದೇನು ಮಾಡುತ್ತೆ, ಎಲ್ಲ ಇರೋ ಬಾಕ್ಸಸ್ನ ಮಿಕ್ಸಿಂಗ್ ಮಾಡಿಬಿಟ್ಟು ಈಕ್ವಲ್ ಆಗಿ ಎನರ್ಜಿನ ಡಿಸ್ಟ್ರಿಬ್ಯೂಟ್ ಮಾಡಿ ನಮಗೆ ಈಕ್ವಲ್ ಎನರ್ಜಿ ಇರೋ ಆರ್ಬಿಟಲ್ಸ್ನ ಕ್ರಿಯೇಟ್ ಮಾಡಿ ಕೊಡುತ್ತೆ. ಸೊ ನಾವೇನು ಬರಿತೀವಿ ಇದನ್ನು, ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಇದನ್ನು ಹೀಗೆ ತೋರಿಸಿರ್ತೀವಿ. DsP2 1 2 3 4. ಸೊ ಇದೇನಾಯಿತು, DsP2. ಸೊ 1d ಆರ್ಬಿಟಲ್, 1s ಆರ್ಬಿಟಲ್ ಮತ್ತು 2p ಆರ್ಬಿಟಲ್ಸ್ನ ಯೂಸ್ ಮಾಡಿಕೊಂಡು ನಮಗೆ DsP2 ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಮಾಡುತ್ತೆ. ಸೊ ಈಗ ನಮ್ಮ ಹತ್ರ ಇಲ್ಲಿ 3D ಹತ್ರ ಎಷ್ಟು ಪೇರಿಂಗ್ ಆಗಿರೋ ಆರ್ಬಿಟಲ್ಸ್ ಇದೆ, ಲೈಕ್ ಫಿಲ್ಡ್ ಆರ್ಬಿಟಲ್ಸ್ ಎಷ್ಟಿದೆ? 4 ಆರ್ಬಿಟಲ್ಸ್ ಫಿಲ್ ಆಗಿದೆ. 1 2 3 4 5 6 7 8. ಸೊ 3D 8 ಆಲ್ರೆಡಿ ಫಿಲ್ಡ್ ಇದೆ. ಸೊ ರಿಮೈನಿಂಗ್ ಇದೇನಾಗಿದೆ, ಹೈಬ್ರಿಡ್ ಆರ್ಬಿಟಲ್ಸ್, ಇದನ್ನು ಲಿಗ್ಯಾಂಡ್ಸ್ ಬಂದು ಅವ್ರ ಹತ್ರ ಇರೋ ಎಲೆಕ್ಟ್ರಾನ್ಸ್ನ ಫಿಲ್ ಮಾಡುತ್ತೆ. ಸೊ ನಾವು ಜನರಲ್ ಆಗಿ ಇಲ್ಲಿ 1 2 3 4 5 6 7 8. ಸೊ ನಾವೇನಂತ ಮೆನ್ಷನ್ ಮಾಡ್ತೀವಿ, ದೀಸ್ ಆರ್ ದ ಎಲೆಕ್ಟ್ರಾನ್ಸ್ ಫಿಲ್ಡ್ ಬೈ 4 ಲಿಗ್ಯಾಂಡ್ಸ್ ಅಂತ ಮೆನ್ಷನ್ ಮಾಡಿರ್ತೀವಿ. ಡನ್. ಸೊ ಈಗ DsP2 ಹೈಬ್ರಿಡೈಸೇಷನ್ ಆಗಿದೆ ಅಂತ ಅಂದರೆ ನಮಗೆ ಇಲ್ಲಿ ಜಾಮೆಟ್ರಿ ಏನಿರುತ್ತೆ ಅಂತ ಹೇಳ್ಬೋದಾ? ಈಗಲೇ ಮುಂಚೆನೇ ಹೇಳಿದ್ದೀನಿ, ಈ ಸ್ಲೈಡ್ಗೆ ಬರೋಣ ಬ್ಯಾಕ್. ಕೋಆರ್ಡಿನೇಷನ್ ನಂಬರ್ 4 ಇರೋ ಕೇಸಲ್ಲಿ DsP2 ಕೇಸ್ ಇದ್ದರೆ ನಮಗೆ ಜಾಮೆಟ್ರಿ ಏನಾಗಿರುತ್ತೆ, ಸ್ಕ್ವಯರ್ ಪ್ಲೇನಾರ್. ಸೊ ನಾವು ಈ ಕೇಸಲ್ಲಿ ಏನು ಹೇಳ್ಬೋದು, ಜಾಮೆಟ್ರಿ ಈಸ್ ಅ ಸ್ಕ್ವಯರ್ ಪ್ಲೇನಾರ್ ಅಂತ ಈಸಿಯಾಗಿ ಹೇಳ್ಬೋದು. ಸೊ ಈಗ ನಿಮಗೆ ಹೈಬ್ರಿಡೈಸೇಷನ್ ಯಾವುದು, ದಟ್ ಈಸ್ DsP2 ಬಂತು ಅಂತ ಹೇಳ್ಬೋದು. ಜಾಮೆಟ್ರಿ ಏನಾಗಿದೆ, ಸ್ಕ್ವಯರ್ ಪ್ಲೇನಾರ್ ಆಗಿದೆ. ಒನ್ ಮೋರ್ ಥಿಂಗ್, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಹೇಗೆ ಗೊತ್ತಾಗುತ್ತೆ ಅಂತ ಕೇಳ್ಬೋದು ಅಲ್ವಾ? ಸೊ ಎಲ್ಲಿ ನೀವು ಪೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ನೋಡ್ತೀರಾ, ಮೀನ್ಸ್ ಇಲ್ಲಿ ಯಾವ್ದಾರ ಅನ್ಪೇಡ್ ಎಲೆಕ್ಟ್ರಾನ್ ಇದೆಯಾ, ಸಿಂಗಲ್ ಎಲೆಕ್ಟ್ರಾನ್ ಕಾಣ್ತಿದೆಯಾ? ಎಲ್ಲ ಪೇಡ್ ಆಗಿದೆ. ಸೊ ಪೇಡ್ ಆಗಿದ್ರೆ ಆ ಕೇಸಲ್ಲಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನಾಗಿರುತ್ತೆ, ಡಯಾಮ್ಯಾಗ್ನೆಟಿಕ್. Simple? Yeah. So now let us move on to few questions. Okay. ಇನ್ನೊಂದು ಕ್ವಿಕ್ಕಾಗಿ ಹೇಳಿರ್ತೀನಿ. ಸ್ಟೋರಿ ಆಫ್ VBTಯಲ್ಲಿ ನಮಗೇನು ಗೊತ್ತಾಯಿತು, ಮೆಟಲ್ ಅಯಾನ್ ಆರಾಮಾಗಿತ್ತು. ಆಗೇನಾಯಿತು, ಲಿಗ್ಯಾಂಡ್ಸ್ ಬರ್ತಾ ಇದೆ. ಲಿಗ್ಯಾಂಡ್ಸ್ಗೆ ಏನು ಬೇಕು, ಎಂಟಿ ಆರ್ಬಿಟಲ್ಸ್ ಬೇಕಾಗಿದೆ. ಓಕೆ, ಕೋಆರ್ಡಿನೇಷನ್ ನಂಬರ್ ಮೀನ್ಸ್ 4 ಲಿಗ್ಯಾಂಡ್ ಬರ್ತಿದೆ ಅಂತ ಅಂದರೆ 4 ಎಂಟಿ ಆರ್ಬಿಟಲ್ಸ್ ಬೇಕಾಗಿದೆ. 6 ಲಿಗ್ಯಾಂಡ್ಸ್ ಬರ್ತಿದೆ ಅಂತ ಅಂದರೆ 6 ಆರ್ಬಿಟಲ್ಸ್ ಎಂಟಿ ಬೇಕಾಗಿದೆ. ಸೊ ಮೆಟಲ್ ಏನು ಮಾಡುತ್ತೆ, ಆದರೆ ಇರೋ ಆರ್ಬಿಟಲ್ಸ್ನ ಈಗ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇದ್ದರೆ ಪೇರಿಂಗ್ ಮಾಡಿಬಿಟ್ಟು ಅದು ಅವ್ರ ಹತ್ರ ಇರೋ ಬಾಕ್ಸಸ್ನ ಮೀನ್ಸ್ ಆರ್ಬಿಟಲ್ಸ್ನ ಎಂಟಿ ಮಾಡಿ ಅದನ್ನು ಹೈಬ್ರಿಡೈಸ್ ಮಾಡಿಕೊಂಡು ಮೆಟಲ್ ಲಿಗ್ಯಾಂಡ್ಸ್ಗೆ ಕೊಡುತ್ತೆ. ಓಕೆ, ಸಪೋಸ್ ನಮ್ಮ ಹತ್ರ ಬರೋ ಲಿಗ್ಯಾಂಡ್ ಮೀನ್ಸ್ ಮೆಟಲ್ ಹತ್ರ ಬರೋ ಲಿಗ್ಯಾಂಡ್ ವೀಕ್ ಫೀಲ್ಡ್ ಆಗಿದೆ ಅಂತ ಅಂದರೆ ಪೇರಿಂಗ್ ಆಗುತ್ತಾ? ಇಲ್ಲ, ಇದು ಇಲ್ಲೇ ಇರುತ್ತೆ, ಎಲೆಕ್ಟ್ರಾನ್ ಶಿಫ್ಟ್ ಆಗಲ್ಲ ಇನ್ ಕೇಸ್ ಆಫ್ ವೀಕ್ ಫೀಲ್ಡ್ ಲಿಗ್ಯಾಂಡ್. ಆಗ ನಮಗೆ ಬರೋ ಲಿಗ್ಯಾಂಡು 4s ಮತ್ತು ಇಲ್ಲಿರೋ 3p ಆರ್ಬಿಟಲ್ಸ್ನ ಆಕ್ಯುಪೈ ಮಾಡಿಕೊಂಡು sp3 ಹೈಬ್ರಿಡೈಸೇಷನ್ ಕೊಡುತ್ತೆ. ಆಗ ಜಾಮೆಟ್ರಿ ಏನಾಗಿರುತ್ತೆ, ಟೆಟ್ರಾಹೈಡ್ರಲ್ ಆಗಿರುತ್ತೆ, ಆ್ಯಸ್ ಐ ಸೆಡ್ ಇನ್ ದಿಸ್ ಕೇಸ್. ಸೊ ಇಷ್ಟು ಗೊತ್ತೇಳಿ, ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡಿಗೆ DsP2 ಆಗಿರುತ್ತೆ, ವೀಕ್ ಫೀಲ್ಡ್ ಲಿಗ್ಯಾಂಡಿಗೆ sp3 ಆಗಿರುತ್ತೆ. ಸಿಂಪಲ್. ಸೊ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ನಮಗೆ DsP2 ಹೈಬ್ರಿಡೈಸೇಷನ್ ಕೊಡುತ್ತೆ ಆ್ಯಂಡ್ ಜಾಮೆಟ್ರಿ ನಮಗೆ ಸ್ಕ್ವೇರ್ ಪ್ಲೇನಾರ್ ಆಗಿರುತ್ತೆ.
ಸೊ ಸೇಮ್ ಕೇಸ್ ಇಲ್ಲೂ ಸ್ಟ್ರಾಂಗ್ ಫೀಲ್ಡ್ ಆಗಿದ್ರೆ D2sp3 ಹೈಬ್ರಿಡೈಸೇಷನ್ ಆಗಿರುತ್ತೆ ಆ್ಯಂಡ್ ವೀಕ್ ಫೀಲ್ಡ್ ಲಿಗ್ಯಾಂಡ್ ಇದ್ದರೆ sp3d2 ಅಂತ ಹೇಳ್ತೀನಿ. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಐ ವಾಂಟ್ ಟು ಶೇರ್. ಓಕೆ, ಸೊ ಈಗ ನೀವು ನೋಡಿದ್ರಿ 3D ಆರ್ಬಿಟಲ್ಸ್ ನಮ್ಮ ಹತ್ರ ಇತ್ತು. ಒಂದು ಮೆಟಲಲ್ಲಿ 3D ಆರ್ಬಿಟಲ್ಸ್ ಇತ್ತು, ಕರೆಕ್ಟಾ? 1 2 3 4 5. ಓಕೆ, 3D ಆರ್ಬಿಟಲ್ಸ್ ಇತ್ತು, 5 ಆರ್ಬಿಟಲ್ಸ್ ಇದೆ 3Dಯಲ್ಲಿ, ಫಿಲ್ ಆಗಿದೆ ಅಥವಾ ಪಾರ್ಷಿಯಲ್ ಫಿಲ್ಡ್ ಇರುತ್ತೆ. ಓಕೆ, ಸೊ ಫೈನ್, ಇದು ಅರ್ಥ ಆಗ್ತಿದೆ. ಹಾಗಾದರೆ ಅದಾದಮೇಲೆ ಬರೋದು 4s, ಅದಾದಮೇಲೆ ಬರೋದು 4p, ಅದೆಲ್ಲ ಎಂಟಿ ಇರುತ್ತೆ. ಜನರಲಾಗಿ ದಿಸ್ ವಿಲ್ ಬಿ ಎಂಟಿ. ಓಕೆ, ಎಂಟಿ. ಇದಾದಮೇಲೆ ಬರೋ 4D ಇದೆಯಲ್ವಾ, ಸೊ ದೇ ಆರ್ ಆಲ್ಸೋ ಎಂಟಿ. ಎಸ್, ದೇ ಆರ್ ಆಲ್ಸೋ ಎಂಟಿ. ಹಾಗಾದರೆ ಈಗ ಇನ್ನರ್ ಆ್ಯಂಡ್ ಔಟರ್ ಡಿ ಆರ್ಬಿಟಲ್ಸ್ ಮೀನಿಂಗ್ ಏನು ಅಂತ ಕೇಳ್ಬೋದು. ಸೊ ದೀಸ್ ಆರ್ ಔಟರ್ ಆರ್ಬಿಟಲ್, outer d orbital, and these 3D is inner d orbitals. So this 4D ಏನಿದೆ, ಏನು ಎಂಟಿ ಆಗಿರುತ್ತೆ ಯೂಶುವಲ್ ಕೇಸಸಲ್ಲಿ, ಅದು ಔಟರ್ ಆರ್ಬಿಟಲ್ ಆಗಿರುತ್ತೆ, ಇದು ಇನ್ನರ್ ಆರ್ಬಿಟಲ್ ಆಗಿರುತ್ತೆ. ಮೀನ್ಸ್ ಇನ್ಸೈಡ್ ದೇ ಆರ್ ಇನ್ನರ್ ಡಿ ಆರ್ಬಿಟಲ್ಸ್, ದೇ ಆರ್ ಔಟರ್ ಡಿ ಆರ್ಬಿಟಲ್. ಸೊ ಇನ್ ಕೇಸ್ ನಮಗೆ ಹೈಬ್ರಿಡೈಸೇಷನ್ಗೆ ಮೀನ್ಸ್ ಲಿಗ್ಯಾಂಡ್ಸ್ ಇದನ್ನು ಆಕ್ಯುಪೈ ಮಾಡ್ಕೊಂಡಿದೆ ಅಂತ ಅಂದರೆ ನಮಗೆ ಬರೋ ಕಾಂಪ್ಲೆಕ್ಸು ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಆಗಿರುತ್ತೆ. ಆ್ಯಂಡ್ ಸಪೋಸ್ ಅದು ಇನ್ನು ಒಳಗಡೆ ಇರೋ ಮೀನ್ಸ್ ಇನ್ನರ್ ಡಿ ಆರ್ಬಿಟಲ್ಸ್ನ ಯೂಸ್ ಮಾಡಿಕೊಂಡು ಅಲ್ಲಿ ತನ್ನ ಎಲೆಕ್ಟ್ರಾನ್ಸ್ ಕೊಡ್ತಿದೆ, ಲಿಗ್ಯಾಂಡ್ ಆಕ್ಯುಪೈ ಮಾಡ್ಕೋತಿದೆ ಅಂತ ಅಂದರೆ ಬರೋ ಕಾಂಪ್ಲೆಕ್ಸ್ ನಮಗೆ ಇನ್ನರ್ ಡಿ ಆರ್ಬಿಟಲ್ ಕಾಂಪ್ಲೆಕ್ಸ್ ಕೊಡುತ್ತೆ. ಓಕೆ, ಸೊ ದಿಸ್ ಈಸ್ ಒನ್ ಇಂಪಾರ್ಟೆಂಟ್ ಪಾರ್ಟ್. ಸೊ ಈಗ ನೋಡೋಣ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಕ್ವೆಶನ್ಸ್ನ ನೋಡ್ಕೊಂಡು ಹೋಗೋಣ. ಓಕೆ, ಸೊ ಫೈನ್. ಸೊ ಇಲ್ಲಿ ನಮಗೆ ಕ್ವೆಶನ್ ಏನು ಕೇಳಿದ್ದಾರೆ, ಯೂಸಿಂಗ್ VBT ಎಕ್ಸ್ಪ್ಲೈನ್ ಹೈಬ್ರಿಡೈಸೇಷನ್ ಜಿಯೋಮೆಟ್ರಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ಅಂತ ಕೊಟ್ಟಿದ್ದಾರೆ. ಸೊ ನಾವೇನು ಮಾಡೋಣ, ಫಸ್ಟು ಕೋಬಲ್ಟ್ ಯಾವ ಆಕ್ಸಿಡೇಷನ್ ಸ್ಟೇಟಲ್ಲಿದೆ ಅನ್ನೋದು ಗೊತ್ತಿರಬೇಕು. ಸೊ COF6 3- ಅಂತ ಕೊಟ್ಟಿದ್ದಾರೆ. ಜಸ್ಟ್ ಸಪ್ರಾಕ್ಟ್ ದಿಸ್. ಕೋಬಲ್ಟ್ 3+ ಅಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ಆಟೋಮಿಕ್ ನಂಬರ್ 27 ಇದೆ. ಇಲ್ಲಿಂದ -3 ಮಾಡಿ. ಓಕೆ, ಆ್ಯಂಡ್ ವೆನ್ ಯು ಡೂ -3 ಯು ವಿಲ್ ಗೆಟ್ ಸಮ್ ನಂಬರ್. ಓಕೆ, ಆ್ಯಂಡ್ ಅದ್ರ ಬೇಸಿಸ್ ಮೇಲೆ ನೀವು ಅದ್ರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ ನಿಮ್ಗೆ ಏನು ಸಿಗುತ್ತೆ, 3d6 4s0 4p0 4d0 ಆ್ಯಸ್ ಯೂಶುವಲ್ ನಿಮಗೆ ಗೊತ್ತಿದೆ. ಈಗ 3Dಯಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ, 6 ಎಲೆಕ್ಟ್ರಾನ್ಸ್ ಇದೆ. ಓಕೆ, ಎಷ್ಟು ಎಲೆಕ್ಟ್ರಾನ್ಸ್ ಇದೆ, 6. ಸೊ ಈಗ ಫಿಲಪ್ ಮಾಡ್ಕೊಂಡು ಹೋಗೋಣ. ಆಲ್ರೆಡಿ ಡ್ರಾ ಮಾಡಿದ್ದೀನಿ. ಸೊ 1 2 3 4 5 ಆ್ಯಂಡ್ 6. ಓಕೆ, ಸೊ ಈಗ ಡಿ ಎಲೆಕ್ಟ್ರಾನ್ಸ್ 3D ಎಲೆಕ್ಟ್ರಾನ್ಸ್ ಫಿಲಪ್ ಆಗಿದೆ. 4s, ದಿಸ್ ಇಸ್ 4s ಎಂಟಿ ಆಗಿದೆ. 4pನೂ ಎಂಟಿ ಇದೆ, 4dನೂ ಎಂಟಿ ಇದೆ. ದಿಸ್ ಇಸ್ 3D. ಫೈನ್. ನೆಕ್ಸ್ಟ್ ಪಾರ್ಟ್ ಏನು, ನಮಗೆ ಇರೋ ಲಿಗ್ಯಾಂಡ್ ಏನಿದೆ, ದಿಸ್ ಲಿಗ್ಯಾಂಡ್ ಈ ಸ್ಟ್ರಾಂಗ್ ಆರ್ ವೀಕ್ ಅನ್ನೋದು ಗೊತ್ತಿರಬೇಕು. ಫ್ಲೋರಿನ್ ಏನು, ಫ್ಲೋರಿನ್ ಬಿಲಾಂಗ್ಸ್ ಟು ಹ್ಯಾಲೋಜನ್ ವಿಚ್ ಇಸ್ ವೀಕ್ ಫೀಲ್ಡ್ ಲಿಗ್ಯಾಂಡ್. ಸೊ ವೀಕ್ ಫೀಲ್ಡ್ ಲಿಗ್ಯಾಂಡ್ ಇದ್ರೆ ಏನು, ಪೇರಿಂಗ್ ಆಗುತ್ತೋ ಇಲ್ವೋ ಅನ್ನೋದು ಗೊತ್ತಿರಬೇಕು. ವೀಕ್ ಫೀಲ್ಡ್ ಲಿಗ್ಯಾಂಡ್ ಪೇರಿಂಗ್ ಆಗಲ್ಲ. ಸೊ ಪೇರಿಂಗ್ ಆಗಲ್ಲ ಅಂತ ಅಂದರೆ ಈ ಎಲೆಕ್ಟ್ರಾನ್ಸ್ ಶಿಫ್ಟ್ ಆಗಲ್ಲ ಅಂತ. ಶಿಫ್ಟ್ ಆಗಲ್ಲ. ಹಾಗಾದರೆ ಹೇಗಾದರೂ ಲಿಗ್ಯಾಂಡ್ಗೆ ಬೇಕಾಗಿದೆ ಎಷ್ಟು ಸ್ಪೇಸ್, ಎಷ್ಟು ಬಾಕ್ಸ್ಗಳು ಬೇಕಾಗಿದೆ, ಎಷ್ಟು ಎಂಟಿ ರೂಮ್ಗಳು ಬೇಕಾಗಿದೆ. ಇಲ್ಲಿ 6 ಲಿಗ್ಯಾಂಡ್ಸ್ ಬರ್ತಿದೆ ಅಂತ ಅಂದರೆ 6 ಲಿಗ್ಯಾಂಡ್ಸ್ಗೆ 6 ರೂಮ್ ಅಥವಾ 6 ಬಾಕ್ಸ್ ಬೇಕು ಅಥವಾ 6 ಆರ್ಬಿಟಲ್ಸ್ ಬೇಕಾಗಿದೆ ಅಂತ. ಓಕೆ, ಸೊ 6 ರೂಮ್ಸ್ ಬೇಕಾಗಿದೆ. ಸೊ 6 ರೂಮ್ಸ್ನ ಅರೇಂಜ್ ಹೇಗಾದರೂ ಮಾಡಲೇಬೇಕು. ವೀಕ್ ಫೀಲ್ಡ್ ಲಿಗ್ಯಾಂಡ್ ಇರೋದ್ರಿಂದ ಪೇರಿಂಗ್ ಮಾಡಲ್ಲ. ಹಾಗಾದರೆ ಇದೇನು ಮಾಡುತ್ತೆ, 4sನ ಯೂಸ್ ಮಾಡ್ಕೊಳ್ಳುತ್ತೆ, 4pನ ಯೂಸ್ ಮಾಡ್ಕೊಳ್ಳುತ್ತೆ. ಈಗ 4sನ 4pನ ಕೌಂಟ್ ಮಾಡಿದ್ರೆ 1 2 3 4 ಆಯಿತು. ಆದರೆ ನಮ್ಗೆ ಬೇಕಾಗಿರೋದೆಷ್ಟು, 6. ಸೊ 4Dಯಲ್ಲಿರೋ 2 ಬಾಕ್ಸ್ಗಳನ್ನ ಯೂಸ್ ಮಾಡ್ಕೊಳ್ಳುತ್ತೆ. ಸೊ ಟೋಟಲಿ ಇದೇನು ಮಾಡ್ತಿದೆ, ಟೋಟಲಿ ನಮಗೆ ಇಲ್ಲಿರೋ 2D ಆರ್ಬಿಟಲ್ಸ್ ಆ್ಯಂಡ್ ಇಲ್ಲಿರೋ ಇಷ್ಟು ಆರ್ಬಿಟಲ್ಸ್ಗಳನ್ನ ಯೂಸ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ 1 2 3 4 5 6 ಬಾಕ್ಸ್ 6 ಲಿಗ್ಯಾಂಡ್ಸ್.
6 ಬಾಕ್ಸ್ 6 ಲಿಗ್ಯಾಂಡ್ಸ್. ಸೊ 6 ಲಿಗ್ಯಾಂಡ್ ಬರ್ತಿದೆ, ಅದಕ್ಕೆ 6 ಬಾಕ್ಸ್ ಬೇಕಾಗಿತ್ತು, 6 ಬಾಕ್ಸ್ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಓಕೆ, ಸೊ ಇದೇನಾಗುತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹೈಬ್ರಿಡೈಸೇಷನ್ ಆಗುತ್ತೆ. ಸೊ ಇದನ್ನೆಲ್ಲ ಜಾಯಿನ್ ಮಾಡ್ಕೊಳ್ಳಿ ಅಷ್ಟೇ, ಇನ್ನೇನಿಲ್ಲ, ಸಿಂಪಲ್. ನಾನೇನು ಬಾಕ್ಸ್ ಆಗಿದ್ದೀನಿ ಅದನ್ನೆಲ್ಲದನ್ನು ಜಾಯಿನ್ ಮಾಡ್ಕೊತೀನಿ. ಸೊ 1 2 3 4 5 1 2 3 4 5 6. ಓಕೆ, 6 ಬಾಕ್ಸ್ ಬಂದಿದೆ. ಸೊ 6 ಏನು 6 sp3d2 ಹೈಬ್ರಿಡ್ ಆರ್ಬಿಟಲ್ಸ್ ಅಂತ ಹೇಳ್ಬೋದಾ? ಎಸ್, ಹೇಳ್ಬೋದು. ಹಾಗಾದರೆ ರಿಮೈನಿಂಗ್ ಇದೆಲ್ಲ ಏನಿತ್ತು ಅದು ಹಾಗೆ ಇರುತ್ತಾ? ಎಸ್, ಇದು 3Dಗೆ ಏನು ಡಿಸ್ಟರ್ಬ್ ಮಾಡಿಲ್ಲ. ಇಲ್ಲಿರೋ ಎಲೆಕ್ಟ್ರಾನ್ಸ್ ಹಾಗೆ ಆರಾಮಾಗಿ ಕೂತ್ಕೊಂಡಿದೆ. ಸೊ ಏನು ಡಿಸ್ಟರ್ಬೆನ್ಸ್ ಮಾಡಿಲ್ಲ. ಹಾಗಾದರೆ ಈ ಹೈಬ್ರಿಡ್ ಆರ್ಬಿಟಲ್ನ ಆಕ್ಯುಪೈ ಮಾಡೋಕ್ಕೆ ಬರ್ತಾರಾ ಲಿಗ್ಯಾಂಡ್ಸ್? ಎಸ್, ಆಬ್ವಿಯಸ್ಲಿ ಬರ್ತಾರೆ. ಸೊ ಈ ಲಿಗ್ಯಾಂಡ್ಸ್ನ ಆಕ್ಯುಪೈ ಮಾಡಿ ಇಲ್ಲಿ ನಮಗೆ ಯು ಕ್ಯಾನ್ ರೈಟ್ ಆ್ಯಸ್ ಅ ಕ್ರಾಸ್ ಆರ್ ಆ್ಯಸ್ ಅ ಎಲೆಕ್ಟ್ರಾನ್, ಲೈಕ್ ಈ ಥರನೂ ಬರಿಬೋದು, ಅಥವಾ ಕ್ರಾಸ್ ಮಾರ್ಕಿಂಗ್ ಹಾಕಿದ್ರೂ ಇಂಡಿಕೇಟ್ಸ್ ದ ಸೇಮ್. ದ ಥಿಂಗ್ ಈಸ್ ಯು ಹ್ಯಾವ್ ಟು ಶೋ ಎಲೆಕ್ಟ್ರಾನ್ಸ್ ಆರ್ ಫಿಲ್ಡ್ ಅಪ್. ಓಕೆ, ಸೊ ಇದನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇನ್ನೊಂದ್ಸತಿ ಬರೆದು ತೋರಿಸಿದ್ರೆ ದ್ಯಾಟ್ ಈಸ್ ಮಚ್ ಬೆಟರ್. ಓಕೆ, ಇದನ್ನು ನಾನು ಹಾಗೆ ತಿರ್ಗಾ ತೋರಿಸಿ ಎಲೆಕ್ಟ್ರಾನ್ಸ್ ಫಿಲಪ್ ಆಗಿದೆ ಬೈ ದ ಲಿಗ್ಯಾಂಡ್ ಅಂತ. ಸೊ ದೀಸ್ ಆರ್ ದ ಎಲೆಕ್ಟ್ರಾನ್ಸ್ ಫಿಲ್ಡ್ ಬೈ ಲಿಗ್ಯಾಂಡ್ಸ್ ಅಂತ ತೋರಿಸ್ತೀರ. ಡನ್. ಸೊ ಇದನ್ನು ಹಾಗೆ ತೋರಿಸಿ, ಪ್ರಾಬ್ಲಮ್ ಇಲ್ಲ. ಈಗ ನಮಗೆ ಇದು ಗೊತ್ತಾಯಿತು ಹೈಬ್ರಿಡೈಸೇಷನ್ ಏನಿದೆ. ಹೈಬ್ರಿಡೈಸೇಷನ್ ಇಸ್ sp3d2 ಅಂತ ಗೊತ್ತಾಗಿದೆ. ಜಿಯೋಮೆಟ್ರಿ ಏನಾಗಿದೆ ಹಾಗಾದರೆ? ವಾಟ್ ಈಸ್ ದಿ ಜಿಯೋಮೆಟ್ರಿ? ಸೊ ಜಿಯೋಮೆಟ್ರಿ ಈಗಲೇ ಹೇಳಿದೆ, sp3d2 ಕೋಆರ್ಡಿನೇಷನ್ ನಂಬರ್ 6 ಇದ್ದರೆ ಥಿಂಕ್ ಮಾಡೋ ಹಾಗಿಲ್ಲ. 6 ಕೋಆರ್ಡಿನೇಷನ್ ನಂಬರ್ ಇದೆ ಅಂತ ಅಂದರೆ, ಮೀನ್ಸ್ 6 ಲಿಗ್ಯಾಂಡ್ಸ್ ಇದೆ ಅಂತ ಅಂದರೆ ಆಕ್ಟಾಹೆಡ್ರಲ್ ಜಿಯೋಮೆಟ್ರಿ ಆಗಿರುತ್ತೆ. ಆಕ್ಟಾಹೆಡ್ರಲ್. ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನು? ಮ್ಯಾಗ್ನೆಟಿಕ್ ಪ್ರಾಪರ್ಟಿಗೆ ಏನು ಫೈಂಡ್ ಔಟ್ ಮಾಡಬೇಕು? ಮ್ಯಾಗ್ನೆಟಿಕ್ ಪ್ರಾಪರ್ಟಿಗೆ ನೀವು ನೋಡಬೇಕಾಗಿರೋ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಇದೆಯಾ? ಎಸ್, ಇಲ್ಲಿ ಕಾಣ್ತಿದೆ ನಮಗೆ ಲೋನ್ 1 ಸಿಂಗಲ್ ಎಲೆಕ್ಟ್ರಾನ್ಸ್ ಇದೆ ಅಲ್ವಾ? 1 2 3 4. ಸೊ 4 ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಇದೆ. 4 ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಇದೆ. ಹಾಗಾದರೆ ಇಟ್ ಈಸ್ ಪ್ಯಾರಾಮ್ಯಾಗ್ನೆಟಿಕ್. ಸೊ ಈವನ್ ನಿಮಗೆ 1 ಸಿಂಗಲ್ ಎಲೆಕ್ಟ್ರಾನ್ ಪೇಯ್ಡ್ ಆಗಿಲ್ಲದೆ ನೋಡ್ತೀರಾ ಅಂತ ಅಂದರೆ ಇಟ್ ಈಸ್ ಪ್ಯಾರಾಮ್ಯಾಗ್ನೆಟಿಕ್. ಎಲ್ಲ ಪೇಯ್ಡ್ ಇದ್ದರೆ ಮಾತ್ರ ನೀವು ಡಯಾಮ್ಯಾಗ್ನೆಟಿಕ್ ಅಂತ ಬರೀಬೇಕಾಗಿರುತ್ತೆ. ಸೊ ಹೈಬ್ರಿಡೈಸೇಷನ್ ಗೊತ್ತಾಯಿತು, ಜಿಯೋಮೆಟ್ರಿ ಏನು ಅನ್ನೋದು ಗೊತ್ತಾಯಿತು, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅನ್ನೋದೇನು ಅನ್ನೋದು ಗೊತ್ತಾಗಿದೆ. ಸೊ ಈಗ 3 ಕೇಳಿದ್ದಾರೆ, ಈಸಿಯಾಗಿ ಬರಿತೀರಾ, ಕಂಪ್ಲೀಟಾಗಿ ಎಕ್ಸ್ಪ್ಲನೇಷನ್ ಬರಿತೀರಾ, ಆ್ಯಂಡ್ ದ್ಯಾಟ್ ಈಸ್ ಡನ್. ಓಕೆ, ನಿಮ್ಮ ಕಂಪ್ಲೀಟ್ ಮಾರ್ಕ್ಸ್ ನಿಮ್ಮ ಕೈಯಲ್ಲಿರುತ್ತೆ. ಸೊ ಈ ಥರ ಡೀಟೇಲಾಗಿ ನೀವು ತೋರಿಸ್ಬೋದು. ಲೈಕ್ ಅದಕ್ಕೆ 3 ಸ್ಟೆಪ್ಸು ಮೆನ್ಷನ್ ಮಾಡಿ ಅಂತ ಅಂದೆ. ಈಗ ನಾವು ಇಲ್ಲದ್ರಲ್ಲಿ ಸ್ಪ್ಲಿಟ್ಟಾಗಿ ಬರ್ತಿದ್ವಿ. ದೆನ್ ಲೇಟರ್ ಆನ್ ಹೈಬ್ರಿಡ್ ಆರ್ಬಿಟಲ್ಸ್ ಎಷ್ಟಿದೆ ಅನ್ನೋದು ತೋರಿಸ್ತೀರಾ. ನೆಕ್ಸ್ಟ್ ಪೇರಿಂಗ್ ಮೀನ್ಸ್ ಎಲೆಕ್ಟ್ರಾನ್ಸ್ ಲಿಗ್ಯಾಂಡಿಂದ ಫಿಲ್ಲಪ್ ಆಗಿದೆ ಅನ್ನೋದು ತೋರಿಸ್ಬೇಕಾಗಿರುತ್ತೆ. ಡನ್. ಸೊ ಈ ಥರ ನೀವು ಯು ಕ್ಯಾನ್ ಶೋ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಇದು ಹಾಗೆ 6 ಕೋಆರ್ಡಿನೇಷನ್ ನಂಬರ್ ಇದೆ. ಹಾಗಾದರೆ ಜಿಯೋಮೆಟ್ರಿ ಏನಾಗಿರುತ್ತೆ? ಥಿಂಕ್ ಮಾಡೋದು ಬೇಕಾಗಿಲ್ಲ. ಕೋಆರ್ಡಿನೇಷನ್ ನಂಬರ್ 6 ಅಂತ ಅಂದರೆ ಜಿಯೋಮೆಟ್ರಿ ಈಸ್ ಆಕ್ಟಾಹೆಡ್ರಲ್ ಅಂತ ಬರೀತೀರಾ. ಆ್ಯಂಡ್ ಲಿಗ್ಯಾಂಡ್ NH3 ಆಗಿದ್ದರೆ ಅದು ಸ್ಟ್ರಾಂಗಾ ವೀಕಾ ಅನ್ನೋದು ಗೊತ್ತಾಗಬೇಕು. CNG ನಮಗೆ ಗೊತ್ತಿದೆ, N ಸ್ಟ್ಯಾಂಡ್ಸ್. CNGಯಲ್ಲಿ N ಏನಾಗಿದೆ ಅದು ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್. ಸೊ NH3 ಏನು? ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಅಂತ ಅಂದರೆ ಪೇರಿಂಗ್ ಮಾಡುತ್ತೆ. ಪೇರಿಂಗ್ ಆಫ್ ವಾಟ್? 3D ಅಲ್ಲಿರೋ ಎಲೆಕ್ಟ್ರಾನ್ಸ್ನ ಪೇರಿಂಗ್ ಮಾಡಿಸುತ್ತೆ. ಓಕೆ, ಸೊ ಪೇರಿಂಗ್ ಆಗುತ್ತೆ ಅಂತ ಅಂದರೆ ಪ್ರಾಬಬಿಲಿಟಿ ನಮಗೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನಾಗಿರ್ಬೋದು, ಡಯಾಮ್ಯಾಗ್ನೆಟಿಕ್ ಬರೋ ಪ್ರಾಬಬಿಲಿಟಿ ಇದೆ. ಓಕೆ, ಸೊ ನಮಗೆ ಎಲ್ಲ ಸ್ಟೆಪ್ಸ್ ತೋರಿಸೋದು ಇಂಪಾರ್ಟೆಂಟ್ ಆಗಿರುತ್ತೆ, ಜಸ್ಟ್ ಗೊತ್ತಾದರೆ ಸಾಕಾಗಲ್ಲ. ಸೊ ನಾವೇನು ಬರೆಯೋಣ? ಫಸ್ಟು ಕೋಬಲ್ಟ್ ಇದರಲ್ಲಿ ಯಾವ ಆಕ್ಸಿಡೇಷನ್ ಸ್ಟೇಟಲ್ಲಿದೆ ಅನ್ನೋದು ಬರಿತೀವಿ. ಸೊ ಕೋಬಲ್ಟ್ 3+ ಅಲ್ಲಿದೆ, ರೈಟ್? ಸೊ ಸೇಮ್ ಥಿಂಗ್ ಇಲ್ಲಿ ನಮಗೆ ಕೋಬಲ್ಟ್ 3+ ಅಲ್ಲಿತ್ತು, ಇದರಲ್ಲೂ ಲೈಕ್ ಸೇಮ್ ಥಿಂಗ್, ರೈಟ್? ಸೊ ಇದರಲ್ಲೂ ನಾವು ಸೇಮ್ ಅದೇ ಥರ ನೀವು ಫಾಲೋಅಪ್ ಮಾಡ್ಕೊಂಡು ಹೋಗಬೇಕು. 3D ಕೋಬಲ್ಟ್ 3+ ಅಲ್ಲಿ 3D 6 ಇದೆ, 4s0, 4p0, 4d0. ಸೊ ಇದನ್ನು ಜಸ್ಟ್ ಫಿಲ್ ಮಾಡ್ಕೊಂಡು ಹೋಗಿ. 1 2 3 4 5 6. ಸೊ 3d6 ಬರ್ತಿದ್ದೀನಿ,
ದಿಸ್ ಇಸ್ 3d6. ದೆನ್ 4s ಎಂಟಿ ತೋರಿಸ್ಬೇಕು, 4pನೂ ಎಂಟಿ ತೋರಿಸ್ತೀರಾ, 4dನೂ ಎಂಟಿ ತೋರಿಸ್ತೀರಾ. ಓಕೆ, ದೆನ್ ಕೋಬಾಲ್ಟ್ ಏನು ಮಾಡ್ತಿದೆ, ಹೈಬ್ರಿಡೈಸೇಷನ್ ಅಂಡರ್ಗೋ ಮಾಡುತ್ತೆ. ಇದಕ್ಕೆ ಬೇಕಾಗಿರೋದು 4 ಬಾಕ್ಸ್ಗಳು. ಸೊ ಸ್ಟ್ರಾಂಗ್ ಫೀಲ್ಡ್ ಇರೋದ್ರಿಂದ ಪೇರಿಂಗ್ ಮಾಡುತ್ತೆ. ಸೊ ಇಲ್ಲಿರೋ ಎಲೆಕ್ಟ್ರಾನ್ ಇಲ್ಲಿ ಹೋಗುತ್ತೆ ಆ್ಯಂಡ್ ಇಲ್ಲಿರೋ ಎಲೆಕ್ಟ್ರಾನು ಇಲ್ಲಿಗೆ ಹೋಗುತ್ತೆ. ಸೊ ನಮಗೇನಾಗುತ್ತೆ ಇಲ್ಲಿ ನೋಡೋಣ, 1 2 3 4 5 1 ನಮ್ಮ ಹತ್ರ 6 ಇತ್ತಲ್ವಾ. ಸೊ 1 2 3 4 5 6. ಸೊ ನಮ್ಮ ಹತ್ರ 2d ಆರ್ಬಿಟಲ್ಸ್ ಎಂಟಿ ಸಿಕ್ಕಿದೆ ಈಗ. ಸೊ ಈ 2 ಆರ್ಬಿಟಲ್ಸ್ ಯಾರು ಯೂಸ್ ಮಾಡ್ಕೋತಾರೆ, ಈ 2 ರೂಮ್ಗಳನ್ನ ಲಿಗ್ಯಾಂಡ್ಸ್ ತಮ್ಮ ಎಲೆಕ್ಟ್ರಾನ್ಸ್ಗಳನ್ನ ಕೊಟ್ಬಿಟ್ಟು ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಅದಕ್ಕಿಂತ ಮುಂಚೆ ಹೈಬ್ರಿಡೈಸೇಷನ್ ಆಗಬೇಕು. ಸೊ ಅದು ನಾನು ತೋರಿಸೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿರೋ 2d ಆರ್ಬಿಟಲ್ಸ್, ಸೊ ಆಕ್ಟಾಡ್ರಲಲ್ಲಿ 2 ಕೇಸ್ ಅಂತ ಹೇಳಿದೆ, D2sp3 ಅಥವಾ sp3d2. D2 ಅಂತ ಅಂದರೆ ಇಲ್ಲಿ ಒಳಗಡೆ ಇರೋ D2ನ ಯೂಸ್ ಮಾಡ್ತಿದ್ದೀವಿ, ಇನ್ನರ್ ಡಿ ಆರ್ಬಿಟಲ್ಸ್ನ. ಸೊ ಇದು D2sp3. ಸೊ S ಆ್ಯಂಡ್ P3. ಇಲ್ಲಿರೋ 4d ಬೇಕಾಗೇ ಇಲ್ಲ, ಯಾಕಂತಾರೆ ನಮಗೆ ಬೇಕಾಗಿರೋದೆಷ್ಟು 6 ಬಾಕ್ಸ್ಗಳು. ಸೊ 1 2 3 4 5 6 6 ಬಾಕ್ಸ್ ಎಂಟಿ ಬಾಕ್ಸ್ ಇದೆ ನಮ್ಮ ಹತ್ರ. ಸೊ 4d ಬೇಕಾಗಿಲ್ಲ, ಸೊ ನಾವು ಯೂಸ್ ಮಾಡೋಕ್ಕೆ ಹೋಗಲ್ಲ ಅದನ್ನು. ಓಕೆ, ಸೊ ದಿಸ್ ಇಸ್ 4s, ದಿಸ್ ಇಸ್ 4p ಆ್ಯಂಡ್ ದಿಸ್ ಇಸ್ 3d. ಸೊ ಈಗ ನಾನೇನು ಮಾಡ್ತೀನಿ, ಒಂದು ಬಾಕ್ಸ್ ಡ್ರಾ ಮಾಡ್ತೀನಿ. ಓಕೆ, ಆ್ಯಂಡ್ ಐ ವಿಲ್ ಶೋ ಇದೆಲ್ಲ ಹೈಬ್ರಿಡೈಸೇಷನ್ ಆಗಿದೆ. ಹೈಬ್ರಿಡೈಸೇಷನ್ ಅಂದರೆ ಏನು, ಮಿಕ್ಸಪ್ ಮಾಡಿಬಿಟ್ಟು ಎಲ್ಲದಕ್ಕೂ ಈಕ್ವಲ್ ಎನರ್ಜಿ ಡಿಸ್ಟ್ರಿಬ್ಯೂಷನ್ ಮಾಡೋದು, ದಟ್ ಈಸ್ ಹೈಬ್ರಿಡೈಸೇಷನ್. ಸೊ 1 2 3 4 1 3 4 5 6 6 1 2 3 4 5 6. ಓಕೆ, ಸೊ ಇದೇನು ನಮಗೆ 6s D2sp3 ಹೈಬ್ರಿಡ್ ಆರ್ಬಿಟಲ್ ಸಿಕ್ಕಿದೆ ಅನ್ನೋದು ಬರಿಬೇಕಾಗಿರುತ್ತೆ. ಓಕೆ, 6 D2sp3 ಹೈಬ್ರಿಡ್ ಆರ್ಬಿಟಲ್ಸ್ ಇದೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ತೋರಿಸ್ತೀರಾ, ಇವೆಲ್ಲವು ರಿಮೈನಿಂಗ್ ದಿಸ್ 3d ನೀವು ಹೀಗೆ ತೋರಿಸಿ, ನಾಟ್ ಅ ಪ್ರಾಬ್ಲಮ್. ಶೋ ಆ್ಯಸ್ ಇಟ್ ಈಸ್ 3d ಹೀಗೆ ಇದೆ ಅಂತ ತೋರಿಸಿ, ಇವೆಲ್ಲವೂ ಹೈಬ್ರಿಡೈಸೇಷನ್ ಆಗಿದೆ ಅನ್ನೋದು ತೋರಿಸ್ತೀರಾ. ಆ್ಯಂಡ್ ದೆನ್ ನೆಕ್ಸ್ಟ್ ಯು ವಿಲ್ ಸೇ COF6, ಲೈಕ್ F6 ಅಲ್ಲ NH3 ಇಲ್ಲಿದೆ. ಓಕೆ, CONH3 6 3+ ಕಾಂಪ್ಲೆಕ್ಸಲ್ಲಿ ಏನಾಗುತ್ತೆ, ಇವೆಲ್ಲವೂ NH3 ಹತ್ರ ಇರೋ 6 ಪೇರ್ ಆಫ್ ಎಲೆಕ್ಟ್ರಾನ್ಸಿಂದ ಆಕ್ಯುಪೈ ಮಾಡಿಕೊಂಡು ನಮಗೆ ಒಂದು ಕಾಂಪ್ಲೆಕ್ಸ್ ಕಾಂಪೌಂಡ್ ಕೊಡುತ್ತೆ ಅನ್ನೋದು ತೋರಿಸ್ತೀರ. ಓಕೆ, ಸೊ ನಮಗೆ ಈಗ ಹೈಬ್ರಿಡೈಸೇಷನ್ ಏನು ಬಂತು, D2sp3. ಸೊ D2sp3 ಅಂತ ಅಂದರೆ ಇನ್ನರ್ ಒಳಗಡೆ ಈ ಡಿ ಆರ್ಬಿಟಲ್ಸ್ ಯೂಸ್ ಮಾಡಿದ್ದೇವಲ್ವಾ. ಸೊ ನಮಗೆ ಕಾಂಪ್ಲೆಕ್ಸ್ ಯಾವುದು, ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಇನ್ನೊಂದು ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಫಾರ್ಮ್ ಆಗಿದೆ ಅಂತ ಗೊತ್ತಾಯಿತು. ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನು, ನಿಮಗೆ ಇಲ್ಲಿ ಅನ್ಪೇರ್ಡ್ ಅಥವಾ ಸಿಂಗಲ್ ಎಲೆಕ್ಟ್ರಾನ್ಸ್ ಕಾಣ್ತಿದೆಯಾ, ಇಲ್ಲ, ಈ ಸ್ಟೇಜಲ್ಲಿ ಪೇರಪ್ ಆಗಿಬಿಟ್ಟಿದೆ. ಹಾಗಾದರೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನಾಗಿದೆ, ದಿಸ್ ಇಸ್ ಡಯಾಮ್ಯಾಗ್ನೆಟಿಕ್. ಡನ್. ಸೊ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಗೊತ್ತಾಯಿತು, ಹೈಬ್ರಿಡೈಸೇಷನ್ ಗೊತ್ತಾಗಿದೆ, ಜಾಮೆಟ್ರಿ ಏನು ಅನ್ನೋದು ಗೊತ್ತಾಗಿದೆ. ಡನ್. ಸೊ ಅದೇ ಥರ ನಾವು ಬೇರೆದನ್ನು ನೋಡ್ಕೊಂಡು ಹೋಗೋಣ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್. ಓಕೆ, ಸೊ ಇದರಲ್ಲಿ ಹೈ ಸ್ಪಿನ್ ಲೋ ಸ್ಪಿನ್ ಏನು ಅನ್ನೋದು ಇದೊಂದು ಗೊತ್ತೇಳಿ. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ ಅಂತ ಅಂದರೆ ಹೈ ಸ್ಪಿನ್ ಕಾಂಪ್ಲೆಕ್ಸ್ ಫಾರ್ಮ್ ಮಾಡುತ್ತೆ. ಪೇರಪ್ ಆಗಿದೆ, ಇಲ್ಲಿ ಪೇರಿಂಗ್ ಇದೆ ಅಲ್ವಾ. ಸೊ ಇಟ್ ಈಸ್ ಲೋ ಸ್ಪಿನ್ ಕಾಂಪ್ಲೆಕ್ಸ್ ಕೊಡುತ್ತೆ ಅಂತ ಹೇಳ್ಬೋದು. ಫೈನ್. ನಾವು ಲೆಟ್ ಅಸ್ ಮೂವ್ ಆನ್ ಟು ಫೈನ್. ಓಕೆ, ಸೊ ಅದೇ ಥರ ಹೇಳಿದ್ದೀನಲ್ವಾ. ಸೊ ಸೇಮ್ ಥಿಂಗ್ sp3d2. ಓಕೆ, ಇದು ರಾಂಗ್ ಪ್ಲೇಸ್ ಬಂದುಬಿಡಿದೆ, ಜಸ್ಟ್ ಡಿಲೀಟ್ ಇಟ್, ನಾಟ್ ಅ ಪ್ರಾಬ್ಲಮ್. ಓಕೆ, ಇದಾಗಿದೆ. ನೆಕ್ಸ್ಟ್ ಇದಕ್ಕೆ ಹೋಗೋಣ. ಓಕೆ, ಸೊ ಬ್ರೀಫಾಗಿ ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ಹೇಗೆ ಅಂತ. ಆಲ್ರೆಡಿ ನಿಮಗೆ ಡೀಟೇಲ್ ಎಕ್ಸ್ಪ್ಲೇಷನ್ ಕೊಟ್ಟಿದ್ದೀನಿ ಅಲ್ವಾ ನಾನು, ಏನಿಲ್ಲ ಮಾಡ್ಕೊಂಡು ಹೋಗೋಣ, ನಾಟ್ ಅ ಪ್ರಾಬ್ಲಮ್. ಸೊ ಈಗ ನಿಕ್ಕಲ್ ಯಾವ ಆಕ್ಸಿಡೇಷನ್ ಸ್ಟೇಟಲ್ಲಿದೆ, 4 - 2 ಇಟ್ಸ್ ಇನ್ +2 ಆಕ್ಸಿಡೇಷನ್ ಸ್ಟೇಟ್ ಅಲ್ವಾ. ಸೊ ಇಲ್ಲಿ 3d8 ಆಕ್ಸಿಡೇಷನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಗಿರುತ್ತೆ. 3d8 4s0 4p0 4d0 ಎವ್ರಿಥಿಂಗ್ ಇಸ್ 0 0 0. ಓಕೆ, ಸೊ ಅಗೈನ್ ಇದನ್ನು ಆರ್ಬಿಟಲ್ಸ್ ನೀವು ತೋರಿಸ್ತೀರಾ, ರೈಟ್. 1 2 3 4 5
6, 7, 8. ಓಕೆ, ಸೊ ನಮ್ಮ ಹತ್ರ ಈಗ 2 ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಇದೆ. ಈಗ ಕೋಆರ್ಡಿನೇಷನ್ ನಂಬರ್ 4 ಆಗಿದೆ ಅಂತ ಅಂದರೆ ಇದರಲ್ಲಿ 2 ಕೇಸಸ್ ಬರುತ್ತೆ. sp3 ಆಗಿರ್ಬೋದು ಅಥವಾ dsp2 ಆಗಿರ್ಬೋದು ಅನ್ನೋದು ಕರೆಕ್ಟ್. ಸೊ ಅದು ನಮಗೆ ಗೊತ್ತಿಲ್ಲ. ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ, ವೀಕ್ ಫೀಲ್ಡ್ ಲಿಗ್ಯಾಂಡ. CN ಏನು? CN ಇಸ್ ಅ ಸ್ಟ್ರಾಂಗ್ ಆರ್ ವೀಕ್? ಈಸಿಯಾಗಿ ಹೇಳ್ಬೋದು. CNG ಅಂತ ಟ್ರಿಕ್ ಹೇಳ್ಕೊಡಿದ್ದೀನಿ. ಸೊ ಸಿ ಇಸ್ ದೇರ್, ಇಟ್ ಸ್ಟಾರ್ಟ್ಸ್ ಫ್ರಮ್ ಸಿ. ಸೊ ದಿಸ್ ಇಸ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್. ಸೊ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇದ್ರೆ ನಮಗೆ ಪೇರಿಂಗ್ ಆಗುತ್ತೆ. ಸೊ ಪೇರಿಂಗ್ ಆಗುತ್ತೆ ಅಂತ ಅಂದರೆ ಈ ಎಲೆಕ್ಟ್ರಾನ್ಸ್ ಎಲ್ಲ ಹೋಗುತ್ತೆ, ಇಲ್ಲೋಗುತ್ತೆ. ಸೊ ನಮಗೆ ಒಂದು ಡಿ ಆರ್ಬಿಟಲ್ ಎಂಟಿ ಇಲ್ಲಿ ಸಿಗುತ್ತೆ ಆ್ಯಂಡ್ ರಿಮೈನಿಂಗ್ ನಮ್ಗೆ ಏನಾಗುತ್ತೆ, ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ. ಡನ್. ಸೊ ಈ ಥರ ಎಲೆಕ್ಟ್ರಾನ್ಸ್ ಇದೆ, ನಮಗೆ ಒಂದು ಡಿ ಆರ್ಬಿಟಲ್ ಎಂಟಿ ಸಿಕ್ಕಿದೆ. ಹಾಗಾದರೆ ರಿಮೈನಿಂಗ್ 4s ಆ್ಯಂಡ್ 4p. ಹಾಗಾದರೆ dsp2. ಸೊ ನಮಗೆ ಈ ಥರ ಆರ್ಬಿಟಲ್ಸ್ ಲೈಕ್ dsp2 ಹೈಬ್ರಿಡೈಸೇಷನ್ ಅಂಡರ್ಗೋ ಆಗುತ್ತೆ. ಆ್ಯಂಡ್ dsp2 ಅಂತ ಅಂದರೆ ನಮಗೆ ಜಿಯೋಮೆಟ್ರಿ ಏನಾಗಿರುತ್ತೆ, ಸ್ಕ್ವಯರ್ ಪ್ಲೇನಾರ್. ಆ್ಯಂಡ್ ಹೈಬ್ರಿಡೈಸೇಷನ್ ಗೊತ್ತಾಯಿತು, ಜಿಯೋಮೆಟ್ರಿ ಗೊತ್ತಾಗಿದೆ. ಆ್ಯಂಡ್ ವಾಟ್ ಇಸ್ ದ್ಯಾಟ್? ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಹೇಗೆ ಗೊತ್ತಾಗುತ್ತೆ? ಇಲ್ಲಿ ಎಲ್ಲ ಪೇರ್ಡ್ ಆಗಿದೆ ಅಂತ ಅಂದರೆ again it is diamagnetic. Done. So very simple, easy to do this question. Done. Okay, the steps ನೀವು ಇದರಲ್ಲಿ ಬೇಕಾದರೆ ನೋಡ್ಕೋಬೋದು ಹೇಗೆ ಅಂತ. ಫಸ್ಟು ನೀವು ನಿಕ್ಕಲ್ದು ಲೈಕ್ ಪ್ರಾಪರಾಗಿ 3D ಆರ್ಬಿಟಲ್ಸ್ ಹೇಗೆ ಎಲೆಕ್ಟ್ರಾನ್ಸ್ ಇದೆ ಅನ್ನೋದು ತೋರಿಸ್ತೀರಾ. ಆಮೇಲೆ ಹೈಬ್ರಿಡ್ ಆರ್ಬಿಟಲ್ಸ್ನ ತೋರಿಸ್ಬೇಕು. ಆ್ಯಂಡ್ ದೆನ್ ಲಿಗ್ಯಾಂಡ್ಸಿಂದ ಎಲೆಕ್ಟ್ರಾನ್ಸ್ ಫಿಲ್ಲಿಂಗ್ ಆಗಿದೆ ಅನ್ನೋದು ತೋರಿಸ್ಬೇಕಾಗಿರುತ್ತೆ. ರೈಟ್. ಸೊ ದಿಸ್ ಇಸ್ ದ ವೇ. ನಿಕ್ಕಲ್ ಆ ಪರ್ಟಿಕ್ಯುಲರ್ ಕಾಂಪ್ಲೆಕ್ಸ್ನ ಬರೆದು ಸಿಂಪ್ಲಿ ಶೋ ಈ ಹೈಬ್ರಿಡ್ ಆರ್ಬಿಟಲ್ಸ್ನ ಆಕ್ಯುಪೈ ಲಿಗ್ಯಾಂಡ್ಸ್ ತಮ್ಮ ಎಲೆಕ್ಟ್ರಾನ್ಸಿಂದ ಆಕ್ಯುಪೈ ಮಾಡ್ಕೊಂಡಿದೆ ಅಂತ ತೋರಿಸ್ತೀರ. ಆ್ಯಂಡ್ 1p ಆರ್ಬಿಟಲ್ ಹಾಗೆ ಸುಮ್ಮನೆ ಪಕ್ಕ ಇರುತ್ತೆ. ದಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಇನ್ವಾಲ್ವ್ಡ್ ಇನ್ ಹೈಬ್ರಿಡೈಸೇಷನ್ ಆರ್ ಎನಿಥಿಂಗ್. ಓಕೆ, ಸೊ ನಮಗೆ dsp2 ಸ್ಕ್ವೇರ್ ಪ್ಲೇನಾರ್ ಡಯಾಮ್ಯಾಗ್ನೆಟಿಕ್ ಪ್ರಾಪರ್ಟಿ ಗೊತ್ತಾಗಿದೆ. ಇಷ್ಟನ್ನ ನೀವು ಬರಿತೀರಾ ಅಂತ ಅಂದರೆ ನಿಮಗೆ ಫುಲ್ ಮಾರ್ಕ್ ನಿಮ್ಮ ಕೈಯಲ್ಲಿರುತ್ತೆ. ಓಕೆ, ಸೊ ಸಿಮಿಲರ್ ಸೇಮ್ ಕೈಂಡ್ ಆಫ್ ಥಿಂಗ್ ಇಲ್ಲಿ ಕ್ಲೋರಿನ್ ಅಂತ ಅಂದರೆ ಹ್ಯಾಲೋಜನ್ ಸ್ಟ್ಯಾಂಡ್ಸ್ ಫಾರ್ H. ಹ್ಯಾಲೋಜನ್ ಹೇಳಿದ್ದೀನಿ, ಇಟ್ ಈಸ್ ಅ ವೀಕ್ ಫೀಲ್ಡ್ ಲಿಗ್ಯಾಂಡ್. ವೀಕ್ ಫೀಲ್ಡ್ ಲಿಗ್ಯಾಂಡ್ ಇದ್ರೆ ಏನಾಗುತ್ತೆ, ಪೇರಿಂಗ್ ಆಗುತ್ತಾ? ನೋ ಪೇರಿಂಗ್ ಆಗಲ್ಲ ಅಂತ ಅಂದರೆ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಹಾಗೆ ಇರುತ್ತೆ. ಅಂತ ಅಂದರೆ ಏನಾಗುತ್ತೆ? ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಹಾಗೆ ಕೂತ್ಕೊಂಡಿದೆ ಅಂತ ಅಂದರೆ ಪ್ಯಾರಾಮ್ಯಾಗ್ನೆಟಿಕ್ ಆಗಿರುತ್ತೆ. ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನು? ಇಟ್ ಈಸ್ ಪ್ಯಾರಾಮ್ಯಾಗ್ನೆಟಿಕ್. ಆ್ಯಂಡ್ ದೆನ್ ಹೈಬ್ರಿಡೈಸೇಷನ್ಗೆ ಬಂದರೆ ಇದು ಪೇರಪ್ ಆಗಲ್ಲ ಅಲ್ವಾ? ಹಾಗಾದರೆ ಕೋಆರ್ಡಿನೇಷನ್ ಲೈಕ್ 4 ಲಿಗ್ಯಾಂಡ್ಸ್ಗೆ ಎಂಟಿ ರೂಮ್ಸ್ ಬೇಕಾಗಿದೆ, ಆರ್ಬಿಟಲ್ಸ್ ಬೇಕಾಗಿದೆ. ಸೊ ಇಟ್ ಈಸ್ ಗೋಯಿಂಗ್ ಟು ಯೂಸ್ 4s ಆ್ಯಂಡ್ 4p. ಸೊ sp3 s ಅಲ್ಲಿರೋ 1 ಆ್ಯಂಡ್ p 3p ಆರ್ಬಿಟಲ್ಸ್ನ ಯೂಸ್ ಮಾಡಿಕೊಂಡು sp3 ಹೈಬ್ರಿಡ್ ಆರ್ಬಿಟಲ್ಸ್ ಕೊಡುತ್ತೆ. ಆ್ಯಂಡ್ ಫೈನಲಿ ದಟ್ ಈಸ್ ಗೋಯಿಂಗ್ ಟು ಬಿ ಆಕ್ಯುಪೈಡ್ ಬೈ 4 ಲಿಗ್ಯಾಂಡ್ಸ್. ಇಷ್ಟು ಸ್ಟೆಪ್ನ ತೋರಿಸ್ಬೇಕಾಗಿರುತ್ತೆ. ಆ್ಯಂಡ್ ಇದನ್ನು ಮೆನ್ಷನ್ ಮಾಡೋದು ಮರೆಯಬೇಡಿ. ಹೈಬ್ರಿಡೈಸೇಷನ್ sp3, ಜಿಯೋಮೆಟ್ರಿ ಟೆಟ್ರಾಹೆಡ್ರಲ್ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಪ್ಯಾರಾಮ್ಯಾಗ್ನೆಟಿಕ್ ಆಗಿದೆ ಅನ್ನೋದು ತೋರಿಸ್ಬೇಕಾಗಿರುತ್ತೆ. ರೈಟ್. So this is maximum questions which are generally asked in your board exams. Okay, and ಏನೆಲ್ಲ ಸ್ಟೂಡೆಂಟ್ಸ್ ಜನರಲಾಗಿ ಮಿಸ್ಟೇಕ್ ಮಾಡಿರ್ತಾರೆ ಅನ್ನೋದು ನೋಡೋಣ. ಈಗ ನೀವು ಮೆಟಲ್ ಸಮ್ಟೈಮ್ಸ್ ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡೋದೇನು ಅಂತ ಅಂದರೆ ಆಕ್ಸಿಡೇಷನ್ ಸ್ಟೇಟ್ ನೋಡೋಕ್ಕೆ ಹೋಗಲ್ಲ. ಡೈರೆಕ್ಟಾಗಿ ನೀವು ಈಗ ಸಪೋಸ್ 3D 8 ಜಾಗದಲ್ಲಿ ನೀವು 3D 10 ಬರೆದ್ಬಿಟ್ಟಿರ್ತೀರ. ಯಾಕಂದರೆ ನೀವು ನಿಕ್ಕಲ್ 2+ ಸ್ಟೇಟಲ್ಲಿದೆ ಅನ್ನೋದು ಬರ್ತಿರಲ್ಲ. ಈವನ್ ನೀವು ಇದರಲ್ಲಿ ಮೆನ್ಷನ್ ಮಾಡಿದ್ರೂ ನೀವು ಪ್ರಾಪರಾಗಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ತೋರಿಸಿರಲ್ಲ, ಅಥವಾ ಇದರಲ್ಲಿ ಏನೋ ಒಂದು ಮಿಸ್ಟೇಕ್ ಮಾಡಿರ್ತೀರ ಅಲ್ವಾ. ಸೊ ಯು ಮೇ ಸ್ಕಿಪ್ ದ ಮೆಟಲ್ ಅಯಾನ್ಸ್ ಸ್ಟೇಟ್. ಓಕೆ, ಸೊ ಅದನ್ನು ಮಿಸ್ ಮಾಡೋಂಗಿಲ್ಲ. ದಟ್ ಈಸ್ ದ ಇಂಪಾರ್ಟೆಂಟ್ ಪಾರ್ಟ್. ಓಕೆ, ರಾಂಗ್ ಪೇರಿಂಗ್ ಲಾಜಿಕ್, ಪೇರಿಂಗ್ ಲೈಕ್ ಸ್ಟ್ರಾಂಗ್ ಫೀಲ್ಡ್ ಮತ್ತು ವೀಕ್ ಲಿಗ್ಯಾಂಡಲ್ಲಿ ಕನ್ಫ್ಯೂಸ್ ಆಗೋದು. ಆದರೆ ಈಗ ನಾನು ಟ್ರಿಕ್ ಹೇಳ್ಕೊಟ್ಟಿದ್ದೀನಿ ಅಂತಂದರೆ ಐ ಡೋಂಟ್ ಥಿಂಕ್ ಯು ಆರ್ ಗೋನ್ ಟು ಡೂ ದಿಸ್ ಮಿಸ್ಟೇಕ್. ಈ ಮಿಸ್ಟೇಕ್ ಮಾಡೋ ಚಾನ್ಸಸ್ ಕಡಿಮೆ ಇದೆ. ನೀವು ಪ್ರಾಪರಾಗಿ ನನ್ನ ಹೇಳಿರೋ ಟ್ರಿಕ್ ಫಾಲೋ ಅಪ್ ಮಾಡ್ತೀರಾ ಅಂತಂದರೆ ಏನೂ ನೀವು ಸ್ವ್ಯಾಪ್ ಮಾಡಲ್ಲ, ಪ್ರಾಬ್ಲಮ್ ಆಗಲ್ಲ ಅಂತ ನಾನು ಅನ್ಕೋತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್,
ನಿಮಗೆ ಮ್ಯಾಗ್ನೆಟಿಕ್ ಮೂಮೆಂಟ್ ರಿಲೇಟೆಡ್ ಕಾನ್ಸೆಪ್ಟ್ ಮೇಲೇನು ಕ್ವೆಶನ್ ಕೇಳಿಬಿಡ್ತಾರೆ. ಸೊ ಮ್ಯಾಗ್ನೆಟಿಕ್ ಮೂಮೆಂಟ್ಗೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತಾನು ಹೇಳಿರ್ತೀನಿ. ಎನ್ ಇಲ್ಲಿ ಏನಾಗಿದೆ, ನಂಬರ್ ಆಫ್ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್. ಸೊ ಸಪೋಸ್ ಇಲ್ಲಿ ನೋಡಿ, ನಂಬರ್ ಆಫ್ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಎಷ್ಟಿದೆ, 2 ಇದೆ. ಸೊ ಎನ್ ಜಾಗದಲ್ಲಿ 2 ಬರೀರಿ ಆ್ಯಂಡ್ ಸಿಂಪ್ಲಿ ಸಾಲ್ವ್ ಮಾಡಿದ್ರೆ ನಿಮಗೆ ಮ್ಯಾಗ್ನೆಟಿಕ್ ಮೂಮೆಂಟ್ ಬರುತ್ತೆ. ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್, ಯೂನಿಟ್ ಕೇಳಿದ್ರೆ ಯೂನಿಟ್ ಮಿಸ್ ಮಾಡೋ ಆಗಿಲ್ಲ. ಇದಕ್ಕೇನು ಯೂನಿಟ್ ಅಂತ ಏನಿರಲ್ಲ, ಸೊ ನಾಟ್ ಅ ಪ್ರಾಬ್ಲಮ್. ಸೊ ದಿಸ್ ಇಸ್ ಅ ಜನರಲ್ ಸಿಂಪಲ್ ಮಿಸ್ಟೇಕ್ಸ್ ಜನರಲಿ ಸ್ಟೂಡೆಂಟ್ಸ್ ಈ ಪರ್ಟಿಕ್ಯುಲರ್ ಸೆಕ್ಷನಲ್ಲಿ ಮಿಸ್ ಮಾಡಿಬಿಡ್ತಾರೆ. ಪ್ರಾಬ್ಲಮ್ ಮಾಡೋದೇನು ಅಂತ ಅಂದರೆ ಆಕ್ಸಿಡೇಷನ್ ಸ್ಟೇಟ್ ನೋಡಿರಲ್ಲ, ನಿಕ್ಕಲ್ ಮೇಲೆ ಏನು ಚಾರ್ಜ್ ಇದೆ ಅನ್ನೋದು ನೋಡಿರಲ್ಲ. ಸೊ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುವಾಗ ನಿಮ್ಮ ಫಸ್ಟ್ ಕಂಪ್ಲೀಟಾಗಿ ನಿಮ್ಮ ಏನು ಕಾನ್ಸೆಪ್ಟ್ ಇದೆ ಅದೇ ಫುಲ್ ಡಿಸ್ಟ್ರಾಯ್ ಆಗಿಬಿಡುತ್ತೆ. ಸೊ ದಿಸ್ ಈಸ್ ವಾಟ್ a complete detailed concept. If you like this, share with your friends and make sure you subscribe to this channel.